ಮೈ ಗಾಡ್, ಅವ್ರನ್ನ ನೋಡ್ತಾ ಇದ್ರು, ನಾನು ಅವ್ರ ಅತ್ತಿಗೆ ನೋಡ್ತಾ ಇದ್ದೆ ಅಂತ ಎಲ್ಲ ಬರ್ತಾ ಇತ್ತು. ಹಾಲಿಡೇ ಅಲ್ಲಿದ್ದೆ, ನಾನು ಬಾಲಿಯಲ್ಲಿದ್ದೆ. ನೆಕ್ಸ್ಟ್ ಡೇ ನಾನು ಶೂಟಲ್ಲಿ ಇರಬೇಕು. ಐ ಬುಕ್ ದ ಫ್ಲೈಟ್ ಡೆನ್ಪಸಾರಿಂದ ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ಗೆ, ಅಲ್ಲಿಂದ ಕುಂದಾಪುರಕ್ಕೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಗಂಟೆಗೆ ಶೂಟಲ್ಲಿ ಇದ್ದಿದ್ದು ನಾನು. ಅವ್ರ ಸಖಿಗಳ ಜೊತೆ ಎಲ್ಲ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಸೊ ಅದು ನನ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ. ಅಂಡ್ ಇರುತ್ತಾ? ಅಫ್ಕೋರ್ಸ್ ಇರುತ್ತಲ್ವಾ, ಗಂಡ ಆದ್ಮೇಲೆ ಇರ್ಬೇಕಲ್ವಾ. ಅದೊಂದು ವಾಟರ್ ಕ್ಯಾನು ಹೇಗ್ ಮಿಸ್ ಆಯ್ತು ಅಂತ ನಮಗೂ ಗೊತ್ತಿಲ್ಲ. ಬಟ್ ಕನಕವತಿಗಿಂತ ನಿಮ್ಗೇನು ರಾಣಿ ಆಗ್ಬೇಕು ಅಂತ ಆಸೆ ಇಲ್ಲ? ಕುಲಶೇಖರ ಸತ್ ಮೇಲೆ ಡೆಫಿನೆಟ್ಲಿ ಆಸೆ ಇದೆ, ಎಲ್ರಿಗೂ ಆಸೆ ಇರುತ್ತೆ. ಅಫ್ಕೋರ್ಸ್ ಎಲ್ರಿಗೂ ಆಸೆ ಇರುತ್ತೆ. ಚಾಪ್ಟರ್ 2 ಅಲ್ಲಿ ನೀವು ನಿಮ್ಮಿಂದ ಓಪನ್ ಆಗುತ್ತಾ ಹಂಗೆಲ್ಲ ಕೇಳ್ತಾ ಇದ್ದಾರೆ. ಸೊ ಮೊಮೆಂಟ್ ನಾನು ಆ ಬಟ್ಟೆ, ನಾನು ಆ ಜ್ಯುವೆಲ್ರಿ ಹಾಕಿದ್ಮೇಲೆ ಇಟ್ ವಾಸ್ ಅ ಡಿಫ್ರೆಂಟ್ ಫೀಲಿಂಗ್. ಆ್ಯಕ್ಚುಲಿ ಕುಲಶೇಖರ ಅವ್ರು ಸತ್ತಾಗ ಮಾಯ್ಕಾರ ಪಾತ್ರ. ಸೊ ಎಲ್ಲಿ ನಮ್ಮಿಂದ ಏನು ಒಳ್ಳೇದು ಮಾಡೋಕ್ಕಾಗುತ್ತೆ ಮಾಡೋಣ ಅಲ್ವಾ. ಇದೊಂದು ನಮ್ಮಿಂದ ಆಗೋ ಚಿಕ್ಕ ಕೆಲಸ ಇದು ಅಲ್ವಾ. ಇಷ್ಟೇ ನಾವು ಮಾಡೋಕ್ಕಾಗೋದು ಸೊಸೈಟಿಗೆ. ಏನ್ ಗೊತ್ತು ಮೇಡಮ್ ಎಲ್ಲ ತುಂಬಾ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ ನವೀನ್ ನೀವು. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಇವತ್ತು ಒಂದು ಸ್ಪೆಷಲ್ ಇಂಟರ್ವ್ಯೂಗೆ ಬಂದಿದ್ದೀನಿ. ಮೇಡಮ್ ಇದ್ದಾರೆ, ಮಾತಾಡ್ಸೋಣ. ಯಾರು ಅಂತಂದರೆ, ಒಂದು ಮಾತಿದೆ, ಅಂದರೆ ದೊಡ್ಡ ದೊಡ್ಡ ಕಲಾವಿದರು ಒಂದು ಮಾತು ಹೇಳಿದ್ದಾರೆ. ನಾಟಕದಲ್ಲಾಗಲಿ ಸಿನಿಮಾದಲ್ಲಾಗಲಿ ಯಾವುದೇ ಪಾತ್ರ ಆಗಿರ್ಬೋದು, ಚಿಕ್ಕದೋ ದೊಡ್ಡದೋ, ಡೈಲಾಗ್ ಇದೆಯೋ ಡೈಲಾಗ್ ಇಲ್ವೋ, ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ರೆ ಅದ್ರ ಮೂಲಕ ಕೂಡ ತುಂಬ ಹೈಲೈಟ್ ಆಗ್ಬೋದು ಅಂತ ಆ ಥರದ್ದು ಒಂದು ಪಾತ್ರ. ಕಾಂತಾರ ಸಿನಿಮಾ ನೀವು ನೋಡಿರ್ತೀರಾ. ಸೊ ಕುಲಶೇಖರ ವೈಫು ನಮ್ಮ ಜೊತೆ ಇದ್ದಾರೆ, ಈಗ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಬರುತ್ತಲ್ಲ ಮಾತಾಡೋಕ್ಕೆ? ಅಫ್ಕೋರ್ಸ್ ನಾನು ಕನ್ನಡದವಳು, ನಂಗೆ ಡೆಫಿನೆಟ್ಲಿ ಕನ್ನಡ ಬರುತ್ತೆ. ಕನ್ನಡ ಅಂತಲ್ಲ, ಮಾತಾಡಕ್ಕೆ ಬರುತ್ತಲ್ವಾ? ಅಫ್ಕೋರ್ಸ್ ಬರುತ್ತೆ, ಯಾಕೆ ಬರುತ್ತೆ. ಅಲ್ಲಿ ಕಾಂತಾರದಲ್ಲಿ ಒಂದು ಡೈಲಾಗ್ಸ್ ಇಲ್ಲ, ಅದಕ್ಕೇನೆ ಸುಮ್ಮನೆ ತಮಾಷೆ ಮಾಡಿದೆ. ಇಲ್ಲ, ಕಾಂತಾರದಲ್ಲಿ ಕೆಲವು ಡೈಲಾಗ್ಸ್ ಇದ್ವು, ಬಟ್ ಮೂವಿಗೆ ಏನು ನೆಸೆಸಿಟಿ ಇದೆ ಅದನ್ನ ನೋಡ್ಬಿಟ್ಟು ರಿಷಬ್ ಸರ್ ಇಟ್ಟಿದ್ರು. ಸೊ ಐಮ್ ಓಕೆ. ನಂಗೆ ತುಂಬಾ ಖುಷಿ ಇದೆ, ಅಷ್ಟು ದೊಡ್ಡ ಫಿಲಮ್ ಅಲ್ಲಿ ನಮ್ಮೂರ್ ಕಡೆ ಸಿನಿಮಾ ಅದು. ಸೊ ಅದ್ರಲ್ಲಿ ಇದೀನಿ ಅನ್ನೋದಕ್ಕೆ ನನ್ಗೆ ತುಂಬಾ ಖುಷಿ ಇದೆ. ಈಗಂದ್ರೆ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಅಂದ್ರೆ ಇಡೀ ಇಂಡಸ್ಟ್ರಿ ಸೆಲೆಬ್ರೇಟ್ ಮಾಡ್ತಾ ಇದೆ ಆ ಸಕ್ಸಸ್ನ. ಹೌದು. ನೀವು ಆಸ್ ಎ ಟೀಮ್ ಅವರ್ ಆಗಿ ನಿಮ್ಗೆ ಈಗ ಹೆಂಗ್ ಅನಿಸ್ತಾ ಇದೆ? ಆಕ್ಚುಲಿ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ? ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಆ್ಯಕ್ಚುಲಿ ಇದನ್ನ ನಾನು ತುಂಬ ಕಡೆ ಹೇಳಿದ್ದೀನಿ. ನಾನು ಕಾಂತಾರದಲ್ಲಿ ನಟಿಸ್ತೀನಿ ಅನ್ನೋದು ನನಗೆ ಲಾಸ್ಟ್ ಡೇವರೆಗೂ ಐಡಿಯಾನೇ ಇಲ್ಲ. ಬಿಕಾಸ್ ನಾನು ಆಡಿಷನ್ ಮಾಡಿದ್ದು 1 ವರ್ಷದ ಹಿಂದೆ. ಸೊ ನಂಗೆ ಯಾವುದೂ ಕಾಲ್ಸ್ ಬಂದಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಬೇರೆ ಯಾರಿಗೂ ಹೋಗಿದೆ, ಮೋಸ್ಟ್ಲಿ ಯಾರೋ ಬೇರೆಯವ್ರು ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಆ್ಯಕ್ಚುಲಿ ಹಾಲಿಡೇ ಅಲ್ಲಿದ್ದೆ, ನಾನು ಬಾಲಿಯಲ್ಲಿದ್ದೆ. ಅವಾಗ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕಾಲ್ ಮಾಡಿಬಿಟ್ಟು ಈ ಥರ ನೀವು ಶೂಟಲ್ಲಿ ಇರಬೇಕು ಅಂತ. ನೆಕ್ಸ್ಟ್ ಡೇ ನಾನು ಶೂಟಲ್ಲಿ ಇರಬೇಕು. ಸೊ ಎಷ್ಟು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ನನಗದು. ಐ ಬುಕ್ ದ ಫ್ಲೈಟ್ ಡೆನ್ಪಸಾರಿಂದ ಬ್ಯಾಂಗ್ಳೂರಿಂದ ಮ್ಯಾಂಗ್ಳೂರ್ಗೆ, ಅಲ್ಲಿಂದ ಕುಂದಾಪುರಕ್ಕೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ 6 ಗಂಟೆಗೆ ಶೂಟಲ್ಲಿ ಇದ್ದಿದ್ದು ನಾನು. ಸೊ ನಂಗೆ ಸಖತ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇತ್ತಿದ್ದು ಫಸ್ಟ್ ಡೇ ಶೂಟ್ಗೆ ಹೋಗೋಕ್ಕೆ. ಆ್ಯಂಡ್ ನಾನು ಲಾಸ್ಟ್ ಎಡಿಷನ್ ಅನ್ಸುತ್ತೆ ಈ ಫಿಲಮ್ಗೆ. ಸೊ ತುಂಬ ಖುಷಿ ಆಗ್ತಾ ಇದೆ. ನನಗೆ ಅಂದರೆ ನೀವೆಲ್ಲರೂ ನನ್ನ ಟ್ಯಾಗ್ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಲ್ಲಿ, ಎಲ್ಲ ಕಡೆ ನನ್ನ ಟ್ಯಾಗ್ ಮಾಡಿ ಮೀಮ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನನ್ನ ಮೇಲೆ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ತುಂಬ ಖುಷಿ ಆಗ್ತಾ ಇದೆ ನನಗೆ. ಹೌದು. ಅಂದರೆ ನೀವು ದೇಶ ಸುತ್ತು ಬಂದಿದ್ರಿ, ಆ ಸಿನಿಮಾಗೆ ಬಂದಿದ್ರಿ, ಅದಕ್ಕೆ ಆ ಸಿನಿಮಾ ಈಗ ದೇಶ ಸುತ್ತಾ ಇದೆ. ಎಕ್ಸಾಕ್ಟ್ಲಿ. ಇವಾಗ ಇಂಗ್ಲಿಷ್ ಮತ್ತೆ ಸ್ಪ್ಯಾನಿಷಲ್ಲೂ ರಿಲೀಸ್ ಆಗ್ತಾ ಇದೆ ಫಿಲಮ್. ಸೊ ಇಟ್ಸ್ ವಂಡರ್ಫುಲ್ ಫಿಲಮ್. ಅಂದರೆ ನಾನು ಇಮ್ಯಾಜಿನೇ ಮಾಡಿರಲಿಲ್ಲ ಅದ್ರಲ್ಲಿ ನಟಿಸ್ಬೇಕಾದ್ರೆ ಈ ಥರ ಫಿಲಮ್ ಬರುತ್ತೆ ಅಂತ. ಬಟ್ ಫಸ್ಟೇ ನಾನು ನೋಡಿದಾಗ ಮೈ ಗಾಡ್, ವೆರಿ ವೆರಿ ನೈಸ್. ಯಾ, ನಾನು ಅದೇ ಸೋಷಿಯಲ್ ಮೀಡಿಯಾ ನೋಡುವಾಗ ನಿಮ್ಮ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲು ಮೀಮ್ಸ್ ಎಲ್ಲ ಇತ್ತು. ಒಂದು ಮೀಮ್ ಹೇಳಕ್ ಇಷ್ಟಪಡ್ತೀನಿ ನಾನು. ಈ ಕಡೆ ಹುಲಿ ಹಾಕಿದ್ರು, ನೋಡಿರ್ತೀರಿ ನೀವು, ಒಂದ್ ಕಡೆ ಹುಲಿ ಒಂದ್ ಕಡೆ ನೀವು ಹಾಕಿದ್ರು. ಸೊ ಇಬ್ರು ಮಾತಾಡಿಲ್ಲ ಇಡೀ ಸಿನಿಮಾದಲ್ಲಿ, ಬಟ್ ಸಿಕ್ಕಾಪಟ್ಟೆ ಡೈಲಾಗ್ 0, ಇಂಪ್ಯಾಕ್ಟ್ 100% ಅಲ್ವಾ? ನಾನು ನೋಡಿದೆ. ಹೌದು, ಆತರ ಇತ್ತು. ಅದಕ್ಕಿಂತ ಮಜಾ ಏನು ಅಂದ್ರೆ ಅದಕ್ಕೆ ಬಂದಿದ್ ಕಮೆಂಟ್, ಗುರು ಹುಲಿ ಯಾವ ಸಿನಿಮಾದಲ್ಲಿ ಮಾತಾಡಿತ್ತು ಗುರು ಅಂತ. ಕಾಂತಾರದಲ್ಲ, ಹುಲಿ ಯಾವ್ದು ಸಿನಿಮಾದಲ್ಲಿ ಮಾತಾಡಿಲ್ಲ ಅನ್ನೋ ತರ ಒಳ್ಳೆ ಮಜವಾಗಿ ಬರ್ತಾ ಇದೆ. ಹೌದು ಹೌದು, ಯಾ, ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ. ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಮೀಮ್ಸ್ ಬರ್ತಾ ಇದೆ ಆಕ್ಚುಲಿ. ತಮಿಳ್, ತೆಲುಗು, ಹಿಂದಿ, ಯಾವುದೋ ನಾನು ತಮಿಳಲ್ಲಿ ಯಾವುದೋ ಒಂದು ಮೀಮ್ ನೋಡಿದೆ, ಬೇರೆ ಎಲ್ಲರೂ ಆಬ್ವಿಯಸ್ಲಿ ರುಕ್ಮಿಣಿ ಮ್ಯಾಮ್ ಇಸ್ ಲೈಕ್ ವೆರಿ ಬ್ಯೂಟಿಫುಲ್ ಲುಕಿಂಗ್. ಅವ್ರನ್ನ ನೋಡ್ತಾ ಇದ್ರು, ನಾನು ಅವ್ರ ಅತ್ತಿಗೆ ನೋಡ್ತಾ ಇದ್ದೆ ಅಂತ ಎಲ್ಲ ಬರ್ತಾ ಇತ್ತು. ಸೊ ಫನ್ನಿ ಆ್ಯಕ್ಚುಲಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲಾಟ್ ಆಫ್ ಮೀಮ್ಸ್ ಆರ್ ಕ್ರಿಯೇಟೆಡ್ ಆನ್ ಮೀ. ನಾನು ಯೋಚನೆ ಮಾಡಿರಲಿಲ್ಲ ನನಗೆ ಇಷ್ಟು ಎಕ್ಸ್ಪೋಜರ್ ಸಿಗುತ್ತೆ ಕಾಂತಾರನಿಂದ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರಿಷಬ್ ಸರ್, ಹೊಂಬಾಳೆ ಫಿಲ್ಮ್ಸ್.
ನನ್ಗೊಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದೇ ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ನು ತುಂಬಾ ಚೆನ್ನಾಗಿದೆ, ಆಮೇಲೆ ಹೆಸರುಗಳು ತುಂಬಾ ಚೆನ್ನಾಗಿದೆ. ಕನಕಾವತಿ, ಆಮೇಲೆ ಕುಲಶೇಖರ, ಈ ತರ. ನಿಮ್ಮ ಹೆಸರೇನು ಆಕ್ಚುಲಿ? ಏನಾಯ್ತಂದ್ರೆ, ಬಿಕಾಸ್ ನಾನು ಈ ಸಿನಿಮಾಗ್ ಲಾಸ್ಟ್ ಬಂದ್ ಸೇರಿದ್ರು ಅಂತ ಎಲ್ರು ನನ್ಗೆ ಕುಲಶೇಖರ ಅದು ವೈಫು, ಕುಲಶೇಖರ ಹೆಂಡತಿ ಅಂತ ಕತ್ಬಿಟ್ಟು ಅದೇ ಒಂಥರ ಟ್ಯಾಗ್ ಆಗೋಯ್ತು. ಯಾರು ನನ್ಗೆ ಹೆಸರಿಡ್ಬೇಕಂತಾನೆ ಅದ್ರಲ್ಲಿ ಅಷ್ಟು ಯೋಚನೆ ಮಾಡಿಲ್ಲ. ಅಂಡ್ ಫಸ್ಟ್ ಇಂದನು ಎಲ್ರು ನನ್ ಕರಿಬೇಕಾದ್ರೇನೆ ಕುಲಶೇಖರ ವೈಫ್ ಕರೀರಿ, ಸೆಟ್ಟಿಗೆ ಕರೀರಿ, ಹಂಗೆ ಬರ್ತಾ ಇತ್ತದು. ಸೊ ಹಂಗ್ ಹೇಳ್ತಾ ಹೇಳ್ತಾ ಅದ್ ಹಾಗೆ ಟ್ಯಾಗ್ ಆಗ್ಬಿಟ್ಟಿದೀನಿ ನಾನು ಇವಾಗ ಎಲ್ಲ ಕಡೆ. ಇವನ್ ಆರ್ಟಿಕಲ್ಸ್ ಅಲ್ಲಿ ಬರ್ಬೇಕಾದ್ರೆ ಇವಾಗೆಲ್ಲ ಕುಲಶೇಖರ ಪತ್ನಿ ಅಂತಾನೆ ಬರ್ತಾ ಇದೆ. ಇವಾಗ ನಾನು ಹಂಗೆ ಪಾಪ್ಯುಲರ್ ಆಗ್ತಾ ಇದ್ದೀನಿ. ಗುಲ್ಶನ್ ನನ್ಗೊಂದು ಯಾವ್ದೋ ಒಂದು ಕಳ್ಸ್ಬಿಟ್ಟು ಓಕೆ ಐರಾ ನೋಡು ಈ ತರ ಬಂದಿದೆ ಅಂತ. ಸೊ ಇಟ್ಸ್ ವೆರಿ ವೆರಿ ನೈಸ್. ಅದೇ ಅಂದ್ರೆ ನೀವು 1 year ಬ್ಯಾಕ್ ಆಡಿಷನ್ ಕೊಟ್ಟಿದ್ದು. ಸೊ ಆಡಿಷನ್ ಅಲ್ಲಿ ಅಂದ್ರೆ ಹೆಂಗಿತ್ತೆ ಅಂದ್ರೆ ಏನ್ ಕೇಳಿದ್ರು ಅಥವಾ ಹೆಂಗಿತ್ತು ಆಕ್ಚುಲಿ ಅದೊಂದು ಪಾತ್ರಕ್ಕೆ? ಅಥವಾ ನಾನು ಪರ್ಟಿಕ್ಯುಲರ್ಲಿ ಇದೇ ಪಾತ್ರಕ್ಕಂತ ಆಡಿಷನ್ ಮಾಡಿರ್ಲಿಲ್ಲ. ಓವರ್ ಆಲ್ ಹೋಗೊಂದು ಆಡಿಷನ್ ಮಾಡಿದ್ದೆ. ಅಂಡ್ ನಾನು ಆಡಿಷನ್ ಮಾಡಿದ್ದು ಮಂಗಳೂರಲ್ಲಿ. ಸೊ ನಾನು ಆಡಿಷನ್ ಮಾಡಿ 1 ವರ್ಷ ಆದ್ಮೇಲೆ ಇನ್ನೊಂದ್ಸತಿ ಬೆಂಗಳೂರಲ್ಲೂ ಆಡಿಷನ್ ಮಾಡಿದ್ದೆ. ಬಟ್ ತುಂಬಾ ಜನ ಇದ್ರು. ಮಂಗಳೂರಲ್ಲಿ ಅಷ್ಟು ಜನ ಇರಲಿಲ್ಲ. ನಾನು ಆ ಕಡೆಯಿಂದ ಬರೋದ್ರಿಂದ ನನ್ನ ಮನೆ ಭಟ್ಕಳ. ಸೊ ಭಾಷೆ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಇತ್ತು. ಬಟ್ ಬೆಂಗಳೂರಿಗೆ ನಾನು ಬಂದಾಗ ತುಂಬ ಜನ ಇದ್ರು. ಆ್ಯಕ್ಚುಲಿ ತುಂಬ ಜನ ಇದ್ರು. ನನಗೆ ತುಂಬ ಸರ್ಪ್ರೈಸಿಂಗ್ ಇದೆ, ಯಾಕಂದರೆ ಅಷ್ಟು ಜನ ಆಡಿಷನ್ ಮಾಡಿ ಕಾಂತಾರದಲ್ಲಿ ಅವ್ರು ತೊಗೊಂಡಿದ್ದಾಗ ನನ್ಗೆ ಈ ಥರ ರೋಲ್ ತುಂಬ, ಅದನ್ನು ತುಂಬ ಇಂಪ್ಯಾಕ್ಟ್ಫುಲ್ ಆಗಿರೋ, ಚೆನ್ನಾಗಿರೋ, ಕಾಣಿಸ್ಕೊಳ್ಳೋ ಥರ ಒಂದು ರೋಲ್ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ. ಬಟ್ ಆಡಿಷನ್ ಪ್ರಾಸೆಸ್ ವಾಸ್ ಅ ಲಿಟಲ್ ಹೆಕ್ಟಿಕ್. ಆನ್ ಸ್ಪಾಟ್ಗೆ ನೀವು ಹೋದ್ಮೇಲೆ ಆಮೇಲೆ ನಿಮ್ಗೆ ಸ್ಟೋರಿ ಹೇಳಿದ್ದ ಅಥವಾ ಬಿಫೋರ್ ಏನಾದ್ರು ಒಂದು ಸ್ಟೋರಿನೋ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಹೇಳಿದ್ರ? ಹೆಂಗಿತ್ತು? ಐ ಥಿಂಕ್ ಕಾಂತಾರದಲ್ಲಿ ನಟನೆ ಮಾಡಿರೋ ಯಾರಿಗೂ ಸ್ಟೋರಿ ಬಗ್ಗೆ ಐಡಿಯಾ ಇರುತ್ತೆ ಅಂತ ನನ್ಗೆ ಅನ್ಸಲ್ಲ. ಅದೇ ಎಲ್ಲರೂ ಹಂಗೆ ಹೇಳಿದ್ರು. ನಾವು ಇಂಟರ್ವ್ಯೂ ಮಾಡಿದಾಗ್ಲೂ ಸ್ಟೋರಿ ಬಗ್ಗೆ ಏನು ಐಡಿಯಾ ಚಿಕ್ಕದಾಗಿ ಹೇಳಿದಾರೆ, ಇಂಥ ಪಾತ್ರ ಅಂತ ಹೇಳಿದಾರೆ ಬಿಟ್ರೆ ಬಂದ್ಮೇಲೆ ಗೊತ್ತಾಗಿದ್ದು. ಫಸ್ಟ್ ಡೇ ಹೋದಾಗ ನಾನು ಈ ತರ ವಿಲನ್ದು ವೈಫ್ ಆಗಿ ಮಾಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತಾಯ್ತು. ಆ್ಯಂಡ್ ನನ್ಗಂತೂ ನಂದು ಎಷ್ಟು ದಿನ ಶೂಟಿಂಗ್ ಇದೆ ಏನು ನಂಗೆ ಗೊತ್ತಿಲ್ಲ. ನಂಗೆ ಕಾಲ್ ಬಂತು, ನಾನು ಹೋದೆ. ನಾನು ತುಂಬ ಬ್ಲ್ಯಾಂಕ್ ಆಗಿ ಹೋದೆ. ಸೊ ಅಲ್ಲಿ ಹೋದಾಗ ನಂಗೆ ಗೊತ್ತಾಯ್ತು, ಓಕೆ ನಾನು ಗುಲ್ಶನ್ ಅವ್ರ ವೈಫ್ ಆಗಿ ಮಾಡ್ತಾ ಇದ್ದೀನಿ ಅಂತ. ಫಸ್ಟ್ ಡೇ ನಾನು ನಿಂತಾಗ ಫಸ್ಟ್ ಶಾರ್ಟ್ ಅಲ್ಲೇನೆ ಗುಲ್ಶನ್ ಅವ್ರಿಗೆ ಕಿರೀಟ ಕೂಡಿಸಿ ಅವ್ರನ್ನ ರಾಜನ ಮಾಡೋ ಇದು. ಸೊ ಐ ಥಿಂಕ್ ಮೇ ಬಿ ನಂಗೆ ಗೊತ್ತಿಲ್ಲ, ಗುಲ್ಶನ್ ಅವ್ರಿಗೆ ಗೊತ್ತಿತ್ತ ಇಲ್ವೋ ಗೊತ್ತಿಲ್ಲ. ಮೇ ಬಿ ಮೇನ್ ಹೀರೋಯಿನ್ ಆ್ಯಂಡ್ ವಿಲನ್ ಬಿಟ್ರೆ ಐ ಡೋಂಟ್ ಥಿಂಕ್ ಯಾರಿಗೂ ಏನು ಅವ್ರಿಗೂ ಗೊತ್ತಿತ್ತೋ ಫುಲ್ ಫಿಲಮ್ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ಅದೇ ಇವಾಗ ನಿಮಗೆ ಸ್ಪಾಟ್ಗೆ ಹೋದ್ಮೇಲೆ ಏನಂತ ಹೇಳಿದ್ರೆ ಆಕ್ಚುಲಿ ರಿಷಬ್ ಶೆಟ್ಟಿ ಅವರ ಮೀಟಿಂಗ್ ಹೆಂಗಿತ್ತು? ಸ್ಟಾರ್ಟಿಂಗು ಆಡಿಷನ್ ಅಲ್ಲಿ ಸಿಕ್ಕಿದ್ರ ಅಥವಾ ಸ್ಪಾಟಲ್ಲೇ ಡೈರೆಕ್ಟಾಗಿ ಸಿಕ್ಕಿದ? ಇಲ್ಲ, ನಾನು ಆಡಿಷನ್ ಮಾಡಿದಾಗ ಫಿಲಮ್ದು ರೈಟರ್ ಮತ್ತೆ ಫಸ್ಟ್ ಎಡಿ ಎಲ್ಲರೂ ಇದ್ರು. ಅನಿರುದ್ಧ್ ಮತ್ತೆ ಶನಿಲ್ ಸರ್ ಇದ್ರು. ನಿಮ್ಗೆ ಗೊತ್ತಲ್ವಾ, ಸೂ ಫ್ರಮ್ ಸೋ ಆಕ್ಟರ್, ಅವರೇ ರವಿ ಅಣ್ಣ, ಅವರೇ ಅದ್ರದ್ದು ರೈಟರ್. ಸೊ ಅವರಿದ್ರು. ನನ್ನ ಲಾಸ್ಟ್ ಆಡಿಷನ್ ಆ್ಯಕ್ಚುಲಿ ಅವ್ರ ಜೊತೆ ಆಗಿದ್ದು. ಫಸ್ಟ್ ಡೇ ನಾನು ಸೆಟ್ಗೆ ಹೋದಾಗ ಒಂದಿಬ್ರು ಜನ ಬೇರೆ ರೋಲ್ಸ್ಗೆ ಬಂದಿದ್ರು. ಸೊ ರಿಷಬ್ ಸರ್ ಅವಾಗ ನನ್ನ ಫಸ್ಟ್ ಟೈಮ್ ನೋಡಿದ್ದು. ಅವರು ಓಕೆ ಮಾಡಿದ್ರು. ಇಮಿಡಿಯೇಟ್ಲಿ ನೋಡಿದ ತಕ್ಷಣ ನನ್ನ ಓಕೆ ಮಾಡಿದ್ರು ಲುಕ್. ಆಗ ನಾನು ಫಸ್ಟ್ ಡೇ ರೋಲ್ ಇದ್ದಾಗ ನಾನು ಅನ್ಕೊಂಡಿದ್ದೆ ಮೋಸ್ಟ್ಲಿ ಒಂದು ಚಿಕ್ಕ ಪಾತ್ರ ಇರ್ಬೋದು, ನಾನು ಮೋಸ್ಟ್ಲಿ 1-2 ಕಡೆ ಬಂದ್ಬಿಟ್ಟು ನಂದೊಂದು 3 ದಿನ ಶೂಟಿಂಗ್ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನನ್ನ ಲಕ್ ತುಂಬ ಚೆನ್ನಾಗಿತ್ತು, ಬಿಕಾಸ್ ನಾನು 30-35 ಡೇಸ್ ಶೂಟಿಂಗಲ್ಲಿದ್ದೆ ಕಾಂತಾರದಲ್ಲಿ. ಸೊ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ರಿಷಬ್ ಸರ್ ಇದಾರಲ್ಲ, ಈಸ್ ಡೆಡಿಕೇಟಿಂಗ್ ಹಿಮ್ಸೆಲ್ಫ್ ಟು ಸಿನಿಮಾ. ಅವರೂ ಬೆಳಿಗ್ಗೆ 3 ಗಂಟೆಗೆ ಎದ್ದು ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟು ದೆನ್ ಐ ಥಿಂಕ್ ಅವರು 6 o'clock ಫಸ್ಟ್ ಶಾರ್ಟ್ 6:30 ಇದ್ರೆ ಅವರು 6:30 ಬಂದು ಫಸ್ಟ್ ಶಾರ್ಟಲ್ಲಿ he was ready to roll. ಸೊ ನನ್ನ ಲಕ್ ತುಂಬ ಚೆನ್ನಾಗಿತ್ತು ಅನ್ಸುತ್ತೆ. ಅದೇ ಇವಾಗ ಅಂದ್ರೆ ಏನು ಗೊತ್ತಿಲ್ದಲೆ, ಅಂದ್ರೆ ಕತೆ ಬಗ್ಗೆ ಗೊತ್ತಿಲ್ದಲೆ, ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಗೊತ್ತಿಲ್ದಲೆ ಆಕ್ಟ್ ಮಾಡೋದು ತುಂಬಾ ಕಷ್ಟ. ಹೌದು. ಸೊ ನೀವು ನಿಮ್ ಕ್ಯಾರೆಕ್ಟರ್ನ ಹೇಗೆ ಅರ್ಥ ಮಾಡ್ಕೊಂಡ್ರಿ? ಅಂದ್ರೆ ಕುಲಶೇಖರ ಸ್ವಲ್ಪ ಕೆಟ್ಟವನು, ಅವನ್ ವೈಫ್, ನೀವು ಕೆಟ್ಟವರ, ನೀವು ಒಳ್ಳೆಯವರ, ನೀವು ಯಾರ ಪರವಾಗಿ ಅದನ್ನ ಹೇಳಿದ್ರು. ಹೌದು, ಅದನ್ನ ಹೇಳಿದ್ರು. ಅಂದ್ರೆ ಅವ್ರ ಕ್ಯಾರೆಕ್ಟರ್ ಎಷ್ಟು ಡೀಪ್ ಆಗಿ ಬರ್ದಿದ್ರು ಅಂದ್ರೆ, ಅವ್ರ ಕ್ಯಾರೆಕ್ಟರ್ ಡೆವಲಪ್ ಆದಾಗ ಕುಲಶೇಖರ ಇದೇ ತರ ಇರ್ತಾರೆ ಅಂಡ್ ಅವ್ರ ಬಿಹೇವಿಯರ್ ಇದೇ ತರ ಇರುತ್ತೆ. ಅವ್ರ ಸಖಿಗಳ ಜೊತೆ ಎಲ್ಲ ಫ್ಲರ್ಟ್ ಮಾಡ್ತಾ ಇರ್ತಾರೆ. ಸೊ ಅದು ನನ್ಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ. ಅಂಡ್ ಇರುತ್ತಾ? ಅಫ್ಕೋರ್ಸ್ ಇರುತ್ತಲ್ವಾ, ಗಂಡ ಆದ್ಮೇಲೆ ಇರ್ಬೇಕಲ್ವಾ. ಆಮೇಲೆ ನೀವು ನೋಡಿದ್ರೆ ಅವ್ರು ಕುಡ್ಕೊಂಡು ಅವ್ರದ್ದು ಕಿರೀಟ ಅದೆಲ್ಲ ಬೀಳ್ಸ್ಕೊಂಡು ಗ್ಯಾಂಗ್ ಜೊತೆಗೆ ಇರ್ತಾ ಇದ್ರು. ಸೊ ಅದೆಲ್ಲ ನೋಡಿದಾಗ ನನ್ಗೆ ಬೇಸಿಕ್ ಒಂದು ಐಡಿಯಾ ಬಂತು, ನನ್ನ ಕ್ಯಾರೆಕ್ಟರ್ ಇದೇ ತರ ಇರುತ್ತೆ ಅಂತ. ತುಂಬಾ ಸೈಲೆಂಟ್ ಆಗಿ, ತುಂಬಾ
ಅನ್ಕಂಫರ್ಟಬಲ್ ಇದ್ರೇನು ಏನು ಮಾತಾಡದೇ ಇರೋ ಥರ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಆ್ಯಸ್ ಆ್ಯಂಡ್ ಹೌ ಒಂದು 3-4 ಡೇಸ್ ಶೂಟಿಂಗ್ ಆಗ್ತಾ ನನಗೊಂದು ಐಡಿಯಾ ಬಂತು ಈ ಥರ ಇದೆ ಕ್ಯಾರೆಕ್ಟರ್ ಅಂತ. ಸೊ ನನಗೆ ಇಟ್ಸ್ ಗುಡ್, ಯಾಕಂದರೆ ನನ್ನೊಂದೇ ಕ್ಯಾರೆಕ್ಟರ್ ಉಳ್ಕೊಂಡಿರೋದಲ್ವ. ಸೊ ನನಗೆಲ್ಲರೂ ಇವಾಗೆಲ್ಲ ಕಮೆಂಟ್ಸಲ್ಲೆಲ್ಲ ಕೇಳ್ತಾ ಇದ್ದಾರೆ ನನಗೆ, ಓಕೆ ನೀವು ಬರ್ತೀರಾ ನೆಕ್ಸ್ಟ್ ಫಿಲಮಲ್ಲಿ ಚಾಪ್ಟರ್ 2 ಅಲ್ಲಿ ನೀವು ನಿಮ್ಮಿಂದ ಓಪನ್ ಆಗುತ್ತಾ ಹಾಗೆಲ್ಲ ಕೇಳ್ತಾ ಇದ್ದಾರೆ. ಸೊ ಒಂಥರ ಕುತೂಹಲ ಕ್ರಿಯೇಟ್ ಮಾಡಿದೆ ನನ್ನ ಕ್ಯಾರೆಕ್ಟರ್. ಮೇ ಬಿ ಅದೇ ಯಾರ ಮೇಲಾದ್ರು ಸೇಡ್ ತೀರಿಸ್ಕೊಬೋದು, ಅಪೋಸಿಟ್ ಗ್ಯಾಂಗ್ ಮೇಲೋ ಅಥವಾ ಏನಾಗುತ್ತೆ ಏನು ನಿಮ್ಮ ಮೇಲೆ ಸ್ವಲ್ಪ ಇದಿದೆ, ಇವಾಗ ಕ್ಯೂರಿಯಾಸಿಟಿ ಇದೆ. ಕ್ಯೂರಿಯಾಸಿಟಿ ಅಂತೂ ಇದೆ, ಬಟ್ ನೆಕ್ಸ್ಟ್ ಏನಾಗುತ್ತೆ ಅದನ್ನ ರಿಷಬ್ ಸರೇ ಹೇಳಬೇಕು. ಆಮೇಲೆ ಇನ್ನೊಂದು ಅಂದ್ರೆ ರಾಣಿ ಗೆಟಪ್ ಇದೆಯಲ್ಲ, ಅದು ತುಂಬಾ ಜನ ಹೀರೋಯಿನ್ಸ್ಗೆ ತುಂಬಾ ಇಷ್ಟ. ಹೌದು, ತುಂಬಾ ಜನ ಡ್ರೀಮ್ ಕ್ಯಾರೆಕ್ಟರ್ ಅಂತಾನೆ ಭಾವಿಸ್ತಾರೆ. ಇವಾಗ ದೀಪಿಕಾ ಪಡುಕೋಣೆ ಪದ್ಮಾವತಲ್ಲಿ ಆಗಿರ್ಬೋದು, ಆತರ ತುಂಬಾ ಜನ ಹೀರೋಯಿನ್ಸ್ಗೆ ಅದೊಂದು ಇಷ್ಟ. ನಿಮ್ಗೆ ರಾಣಿ ಗೆಟಪ್ ಹಾಕಿದಾಗ ನಾನೇ ಕ್ವೀನ್ ಅಂತ ಅನ್ಸ್ದಾಗ ಹೆಂಗಿತ್ತು ಫೀಲು ಅದೆಲ್ಲ? ಓ ಮೈ ಗಾಡ್. ಸೊ ನಾನು ಇದಕ್ಕಿಂತ ಮುಂಚೆ ಮಾಡಿರೋ ಪಾತ್ರ ಎಲ್ಲ ಕಾಲೇಜ್ ಇಂಟರ್ನ್ ಅಥವಾ ಯುನೋ ಗರ್ಲ್ ನೆಕ್ಸ್ಟ್ ಡೋರ್, IT ಗರ್ಲ್, ಈ ತರ ರೋಲ್ ಮಾಡಿರೋದು. ಬಟ್ ಈ ಕ್ಯಾರೆಕ್ಟರ್ ನನ್ಗೆ ಬಂದಾಗ ದ ಮೊಮೆಂಟ್ ನಾನು ಆ ಬಟ್ಟೆ, ನಾನು ಆ ಜ್ಯುವೆಲ್ರಿ ಹಾಕಿದ್ಮೇಲೆ ಇಟ್ ವಾಸ್ ಅ ಡಿಫ್ರೆಂಟ್ ಫೀಲಿಂಗ್. ನಾನು ಆಲ್ರೆಡಿ ರಾಣಿ ಥರ ನನಗೆ ಆ ಫೀಲಿಂಗ್ ಬಂದ್ಬಿಟ್ಟಿತ್ತು. ಆ್ಯಂಡ್ ಒಂದ್ಸತಿ ಆ ಗೆಟಪಲ್ಲಿ ನಾನು ನೋಡಿದ ತಕ್ಷಣ ನನ್ನ ಕ್ಯಾರೆಕ್ಟ್ರಲ್ಲಿ ತುಂಬ ಚೆನ್ನಾಗಿದೆ. ಬಿಕಾಸ್ ನನಗೆ ಏನಂದರೆ ನಾನು ಜಾಸ್ತಿ ಮೊದಲು ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ. ಸೊ ಜಾಸ್ತಿ ನಾನು ಸೀರೆ, ಜ್ಯುವೆಲ್ರಿ ಎಲ್ಲ ಬ್ರ್ಯಾಂಡ್ಗೂ ಮಾಡ್ಲಿಂಗ್ ಮಾಡಿದ್ದೆ. ಸೊ ತುಂಬ ಸತಿ ನಾನು ಜ್ಯುವೆಲ್ರಿ ಹಾಕಿದ್ದೀನಿ. ಬಟ್ ಈ ಪಾತ್ರದಲ್ಲಿ ತುಂಬ ಸ್ಪೆಷಲ್ ಆಗಿತ್ತು. ಬಿಕಾಸ್ ಈ ಲುಕ್ನ ಪ್ರಗತಿ ಮ್ಯಾಮ್ ತುಂಬ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ರು. ನೀವು ನೋಡಿದ್ರೆ ಸಿನಿಮಾದಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಗೂ ಒಂದೊಂದು ಪರ್ಟಿಕ್ಯುಲರ್ ಲುಕ್ ಇದೆ, ಅದು ಇದೇ ಥರ ಇರಬೇಕು ಅಂತ ಇದೆ. ನನ್ನ ರಾಣಿ ಪಾತ್ರದ ಏನಿದೆ ಅದು ಆ್ಯಕ್ಚುಲಿ ತುಂಬ ತುಂಬ ಬ್ಯೂಟಿಫುಲ್ ಆಗಿತ್ತು. ನಂಗೆ ಸಿಕ್ಕಿರೋ ಕಲರ್ಸ್ ಆಗಿರ್ಬೋದು, ಜ್ಯುವೆಲ್ರಿ ತುಂಬ ಅಥೆಂಟಿಕ್ ಆಗಿತ್ತು. ಆ್ಯಂಡ್ ಎಲ್ಲ ನಮ್ಮೂರಿಗೆ ತುಂಬ ಕ್ಲೋಸರ್ ಆಗಿತ್ತು. ಸೊ ನನ್ಗೆ ಅದು ತುಂಬ ಕ್ಲೋಸ್ ಅನಿಸ್ತು. ಬ್ಯೂಟಿಫುಲ್ ಆಗಿತ್ತು ಜ್ಯುವೆಲ್ರಿ. ಅಂದ್ರೆ ಆಸ್ ಎ ಇವಾಗ ಹಿಂದೆ ಹೇಳಿದ್ರಲ್ಲ ನೀವು ಹಿಂದೇನೋ ಹಾಕಿದೀನಿ ಅಂತ, ಹೌದು, ಆಸ್ ಎ ಮಾಡೆಲ್ ಆಗಿ ಅದನ್ನ ವೇರ್ ಮಾಡೋದಕ್ಕೂ ಆಸ್ ಎ ಕ್ಯಾರೆಕ್ಟರ್ ವೇರ್ ಮಾಡೋದು ತುಂಬಾ ಡಿಫರೆನ್ಸ್ ಇದೆ. ತುಂಬಾ ಡಿಫರೆನ್ಸ್ ಇದೆ. ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ನನ್ನ ಸ್ಕಿನ್ ಟೋನ್ಗೆ, ನನ್ನ ಹೇರ್ ಡೂ, ನನ್ನ ಜ್ಯುವೆಲ್ರಿ ಎಲ್ಲ, ಮೈ ಗಾಡ್, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಫಸ್ಟೇ ಫುಲ್ ಖುಷಿ ಆಗ್ಬಿಟ್ಟಿದೆ ನಾನು. ಪ್ರಗತಿ ಮ್ಯಾಮ್ ಆಕ್ಚುಲಿ ತುಂಬಾ ಹೋಮ್ವರ್ಕ್ ಮಾಡಿದ್ದಾರೆ. ವಿ ಹ್ಯಾವ್ ಟು ಗಿವ್ ಹರ್ ದಟ್ ಕ್ರೆಡಿಟ್. ತುಂಬ ಈ ಇಡೀ ಸಿನಿಮಾ ಅಲ್ಲಿ 1000 ಜೂನಿಯರ್ ಆರ್ಟಿಸ್ಟ್ ಇರ್ತಾ ಇದ್ರು ಸೆಟ್ ಅಲ್ಲಿ. ಆನ್ ಅಂಡ್ ನಾರ್ಮಲ್ ಡೇ ಅಲ್ಲಿ 1000 ಜನ ಜೂನಿಯರ್ ಆರ್ಟಿಸ್ಟ್ ಇರ್ತಾ ಇದ್ರು. ಅಂಡ್ ಬೇರೆ ಕ್ಯಾರೆಕ್ಟರ್ಸ್ಗಳು ಈಗ ರಾಜರ ಪೋರ್ಷನ್ ಎಲ್ಲ ಬಂದಾಗ ಬೇರೆ ರಾಜರು ಆ ಥರ ಎಲ್ಲ ಇರ್ತಾರಲ್ಲ, ಎಲ್ಲದಕ್ಕೂ ಪ್ರಗತಿ ಮ್ಯಾಮ್ ಮಾಡಿರೋದು. ಸೊ ಇಟ್ ಇಸ್ ಅ ಲಾಟ್ ಆಫ್ ವರ್ಕ್, ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ತುಂಬಾ ಒಳ್ಳೆ ರಿಸರ್ಚ್ ಮಾಡಿದ್ದಾರೆ. ಹೌದು. ಈಗ ಅದೇ ಇವಾಗ ಹಿಂದಿನ ಕಾಲದಲ್ಲಿ ನಾವು ನೋಡಿದ್ರೆ ಆ ಕಾಲದಲ್ಲೆಲ್ಲ ಹುಡುಗಿರಿಗೆ ಅಂದ್ರೆ ಇವತ್ತಿನ ಅವಾಗ ತುಂಬಾ ಇಂಪಾರ್ಟೆನ್ಸ್ ಚೆನ್ನಾಗಿತ್ತು, ಅಂದ್ರೆ ಜಾಸ್ತಿ ಕೊಡ್ತಾ ಇದ್ರು. ಒಂದ್ ಸರ್ಕಲ್ ತರ ಇವಾಗ್ಲೂ ಚೆನ್ನಾಗಿದೆ, ಬಟ್ ಅವಾಗ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅವಾಗ ರಾಣಿನೇ ಮಾಡ್ಬಿಡ್ತಾ ಇದ್ರು, ಒಂದು ಇಡೀ ಅವರ ಸಂಸ್ಥಾನಕ್ಕೆ ರಾಣಿ ಮಾಡ್ತಾ ಇದ್ರು. ಅಂದ್ರೆ ಎಷ್ಟು ಲೆವೆಲ್ಗೆ ಪವರ್ಫುಲ್ ಇದು ಕೊಡ್ತಾರೆ ಅಂತ. ಸೊ ಹಂಗಿರುವಾಗ ನೀವು ಅದನ್ನೆಲ್ಲ ತೋರಿಸ್ಬೇಕು ನಿಮ್ ಕ್ಯಾರೆಕ್ಟರ್ ಅಲ್ಲಿ, ಆಕ್ಟಿಂಗ್ ಅಲ್ಲಿ. ನೀವು ಅರಮನೆಯಲ್ಲಿ ಕೂತಿರ್ತೀರಾ, ಕೆಲವೊಂದು ಸೀನ್ಸ್ ಎಲ್ಲ ಬರುತ್ತೆ, ಅರಮನೆದು ಸಭೆ ಎಲ್ಲ ನಡಿಬೇಕಾದ್ರೆ ಕೂತಿರ್ತೀರಾ, ಅದೆಲ್ಲ ನಿಮ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಅದನ್ನೆಲ್ಲ ಹೆಂಗ್ ಅರ್ಥ ಮಾಡ್ಕೊಂಡು ಹೆಂಗ್ ಮಾಡ್ತಾ ಇದ್ರಿ? ಇಲ್ಲ, ನೀವ್ ಇದ್ರಲ್ಲಿ ನೋಡಿದ್ರೆ ನನ್ ಕ್ಯಾರೆಕ್ಟರ್ ಸ್ವಲ್ಪ ಆಪೋಸಿಟ್ ಆಗಿತ್ತು. ನಾನ್ ರಾಣಿ, ನಾನ್ ಪವರ್ಫುಲ್ ಅನ್ನೋದ್ಕಿಂತ ನನ್ನ ಹಸ್ಬೆಂಡ್ ಮಾಡೋ ಕೆಲ್ಸದಿಂದ ನಾನು ತುಂಬಾ ಎಂಬ್ಯಾರೆಸ್ಡ್ ಆಗಿರ್ತೀನಿ. ಅವ್ರು ಮಾಡೋ ಕೆಲ್ಸದಿಂದ ನಾನು ತುಂಬಾ ಅನ್ಕಂಫರ್ಟೇಬಲ್ ಇರ್ತೀನಿ. ಆಮೇಲೆ ನನ್ಗೊಂದ್ ಚಿಕ್ಕ ಮಗುನೂ ಇದೆ. ಸೊ ಅವ್ರು ಮಾಡೋ ಥಿಂಗ್ಸ್ನ ನನ್ನ ಮಗು ಮೇಲೆ ಪ್ರಭಾವ ಬೀರ್ಬಾರ್ದು ಅನ್ನೋದನ್ನು ನಾನು ಸ್ವಲ್ಪ ಕೇರ್ಫುಲ್ ಇರ್ತೀನಿ. ನೀವು ಆ ಡೈನಿಂಗ್ ಟೇಬಲ್ ಸೀನ್ ನೋಡಿದ್ರೆ ಅಷ್ಟು ದೊಡ್ಡ ಜಗಳ ಆಗ್ತಾ ಇದ್ರು ನಾನು ನನ್ನ ಮಗು ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಅದೇ ತರ ಇತ್ತು. ಸೊ ಹಾಗಾಗಿ ನನ್ನ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ ಪ್ರಕಾರ ನಾನು ಅಲ್ಲಿ ಹಾಗೆ ನಟನೆ ಮಾಡಿದ್ದೀನಿ. ಹೌದು. ಸೊ ಕನಕವತಿಗಿಂತ ನಿಮಗೆ ರಾಣಿ ಆಗ್ಬೇಕು ಅಂತ ಆಸೆ ಇಲ್ಲ? ಕುಲಶೇಖರ ಸತ್ ಮೇಲೆ ಡೆಫಿನೆಟ್ಲಿ ಆಸೆ ಇದೆ, ಎಲ್ರಿಗೂ ಆಸೆ ಇರುತ್ತೆ. ಅಫ್ಕೋರ್ಸ್ ಎಲ್ರಿಗೂ ಆಸೆ ಇರುತ್ತೆ. ಹೋಪ್ಫುಲಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸ್ಟೋರಿ ಚೇಂಜ್ ಆಗಿ ಅಥವಾ ಸ್ಟೋರಿಯಲ್ಲಿ ಏನಾದ್ರು ಇಂಟ್ರೆಸ್ಟಿಂಗ್ ಇತ್ತು ಆತರ ಏನಾದ್ರು ಇದ್ರೆ ಡೆಫಿನೆಟ್ಲಿ ನಂಗೆ ರಾಣಿ ಆಗ್ಬೇಕು ಅಂತ ಆಸೆ ಇದೆ. ಬಿಕಾಸ್ ಒಂದ್ಸತಿ ಆ ಪಟ್ಟ ಬಂದ್ಮೇಲೆ ನಿಮ್ಗೆ ಬಿಡಕ್ ಇಷ್ಟ ಆಗಲ್ಲ ಅಲ್ವಾ, ಅದು ನಿಜ ಲೈಫಲ್ಲಿ ಆಗಿರ್ಬೋದು ಅಥವಾ ಸ್ಕ್ರೀನ್ ಅಲ್ಲಿ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಇಂಟ್ರೆಸ್ಟ್ ಇದೆ. ಅದ ಸಿಂಹಾಸನ ಅನ್ನೋದಂಗೆ ಅದ್ರ ಪವರ್ಫುಲ್, ಅದು ಕರ್ಸ್ಕೊಳುತ್ತೆ, ಬಿಡಕ್ ಆಗಲ್ಲ. ಹೌದು. ಇವಾಗ ನೀವ್ ನೋಡಿ ಗುಲ್ಶನ್ ಅವ್ರು ಕೂತಿದ್ದಾರೆ ಅದ್ರ ಮೇಲೆ, ಆಮೇಲೆ ಜಯರಾಮ್ ಸರ್ ಕೂತಿದ್ದಾರೆ ಅಲ್ವಾ ಕ್ಯಾರೆಕ್ಟರ್ ವೈಸು, ಬಟ್ ರುಕ್ಮಿಣಿ ಕೂತಾಗ ಅದೆಷ್ಟು ಪವರ್ಫುಲ್ ಆಗಿ ಕಾಣಿಸ್ತಲ್ವಾ. ಸೊ ಹಾಗೆ ಅದೇ ಇವಾಗ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತಾ ಇರುವಾಗ ಅಂದ್ರೆ ನನ್ಗೆ ಇದೊಂದು ಸೀನು
ಅಂದ್ರೆ ಇವರು ಕುಲಶೇಖರ ಸತ್ತೋಗ್ತಾನಲ್ಲ ಸೀನು. ಸೊ ಆ ಸೀನಲ್ಲಿ ಅಂದ್ರೆ ನೀವು ಕುಲಶೇಖರ ವೈಫ್ ಕ್ಯಾರೆಕ್ಟರ್ ಹೌದು ಅಲ್ಲೂ ಜಾಸ್ತಿ ತೋರಿಸಿಲ್ಲ, ಅಂದ್ರೆ ಅವಳು ಅಳ್ಳೋದಾಗ್ಲಿ ಅಥವಾ ಇತ್ತು ಅವಿತ್ತು, ಡೆಫಿನೆಟ್ಲಿ ಇತ್ತು, ಅದೆಲ್ಲ ಶೂಟ್ ಆಗಿತ್ತು. ಆಕ್ಚುಲಿ ಕುಲಶೇಖರ ಅವ್ರು ಸತ್ತಾಗ ಅದನ್ನು ತುಂಬಾ ಡೀಟೇಲ್ ಆಗಿ ಶೂಟ್ ಮಾಡಿದ್ರು. ಯುನೋ ಅವರು ಅದೇನು ಆ ಊರ್ ಫುಲ್ ಇರುತ್ತಲ್ಲ ಅಲ್ಲಿಂದ ಅವ್ರ ಬಾಡಿ ತಗೊಂಡ್ ಬಂದು ಆ ಫುಲ್ ಅಳೋ ಸೀನ್, ಊರ್ ಫುಲ್ ಅಳೋ ಸೀನ್ ಅದೆಲ್ಲ ಶೂಟ್ ಮಾಡಿದ್ರು. ಬಟ್ ಲಾಸ್ಟ್ ಅಲ್ಲಿ ಕತೆಗೆ ಏನ್ ನೆಸೆಸಿಟಿ ಇರುತ್ತೆ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತಲ್ವಾ. ಬಿಕಾಸ್ ಐ ಆಮ್ ಶ್ಯೂರ್ ರಿಷಬ್ ಸರ್ ಒಂದು ಥಾಟ್ ಪ್ರಾಸೆಸ್ ಅದರಲ್ಲಿ ಇತ್ತು, ಅದನ್ನ ಹೇಗೆ ಕಾಣಿಸ್ಬೇಕು ಅಂತ. ಸೊ ಫೈನಲ್ ಕಟ್ ನಾವು ನೋಡಿದಾಗ, ನಾವು ಸ್ಕ್ರೀನಲ್ಲಿ ನೋಡಿದಾಗ ದೇರ್ ವೇರ್ ಲಿಮಿಟೆಡ್ ಪೋರ್ಷನ್ಸ್. ಐ ಥಿಂಕ್ ಅವ್ರಿಗೆ ಅದು ನೆಸೆಸಿಟಿ ಅಷ್ಟಿತ್ತು ಅಂತ ಅನ್ಸುತ್ತೆ. ಸೊ ಅದನ್ನ ತೋರಿಸಿದ್ರು. ಹೌದು. ಈಗ ನಾಟಕದಲ್ಲಿ ಎರಡು ಅಂತಾರೆ, ಒಂದು ವಾಚಿಕ ಅಭಿನಯ ಮತ್ತೆ ಆಂಗಿಕ ಅಭಿನಯ ಅಂತ ಎರಡು ಕರೀತಾರೆ. ನಿಮ್ಗೆ ಗೊತ್ತಿದೆ ಅಂತ ಅನ್ಸುತ್ತೆ. ಓಕೆ, ಪಾರ್ಷಲಿ ಗೊತ್ತು. ಅದೇ ಆಂಗಿಕ ಅಭಿನಯ ಅಂತಂದ್ರೆ ಬಾಡಿ ಲ್ಯಾಂಗ್ವೇಜ್, ವಾಚಿಕ ಅಂತಂದ್ರೆ ಮಾತಲ್ಲಿ. ಈಗ ಜನ ನಿಮ್ದು ಆಂಗಿಕ ಅಭಿನಯ ನೋಡಿದ್ದಾರೆ, ವಾಚಿಕ ನೋಡಿಲ್ಲ. ಸೊ ಏನಾದ್ರೂ ಒಂದು ಡೈಲಾಗು ಇತ್ತು, ಬಟ್ ಅದು ಸಿನಿಮಾ ಅದೇ ಎಡಿಟಿಂಗ್ ಪ್ರೊಸೆಸ್ ಅಲ್ಲಿ ಇದಾಗಿದೆ. ಏನಿತ್ತು ಆಕ್ಚುಲಿ ಯಾವ್ದಾದ್ರು ಒಂದು ಒಳ್ಳೆ ಡೈಲಾಗ್ ಹೇಳಿ. ನನಗೆ ಇಮಿಡಿಯೇಟ್ಲಿ ನೀವು ಕೇಳ್ದಾಗ ನೆನಪಾಗ್ತಾ ಇಲ್ಲ, ಬಟ್ ಕುಲಶೇಖರ ಅವ್ರು ಸತ್ತಾಗ ನನ್ಗೆ ಒಬ್ರು ಸಖಿ ಬಂದು ಕೇಳ್ತಾರೆ, ಇನ್ನೂ ಎಷ್ಟೊತ್ತಿಗೆ ಇಲ್ಲಿ ಕೂತಿರ್ತೀರಾ, ಈಗ್ಲಾದ್ರೂ ಅವ್ರನ್ನ ಇದು ಮಾಡ್ಬೇಕಲ್ವಾ. ಅವಾಗ ನಾನು ಅವ್ರಿಗೆ ಹೇಳ್ತೀನಿ, ಅಲ್ಲ ಅವ್ರು ಬದುಕಿದ್ದಾಗಂತೂ ನನ್ಗೆ ಅವ್ರ ಜೊತೆಗೆ ಇರಕ್ ಬಿಟ್ಟಿಲ್ಲ, ಸತ್ತಾಗ್ಲಾದ್ರೂ ನನ್ ಕಣ್ತುಂಬ ಅವ್ರ ಮುಂದೆ ನೋಡಕ್ ಬಿಡಿ, ಅವ್ರನ್ನ ನೋಡಕ್ ಬಿಡಿ ಅಂತ ಹೇಳ್ತೀನಿ. ಅದು ಆಕ್ಚುಲಿ ತುಂಬಾ ಪವರ್ಫುಲ್ ಆಗಿತ್ತು ಅಂಡ್ ತುಂಬಾ ಚೆನ್ನಾಗಿ ಅದನ್ನ ಏನೋ ಅರ್ಲಿ ಮಾರ್ನಿಂಗ್ 6:30 ಏನೋ ನಾವು ಅದನ್ನ ಶೂಟ್ ಮಾಡಿದ್ವಿ ಅನ್ಸುತ್ತೆ. ಅದು ಆಕ್ಚುಲಿ ತುಂಬಾ ಪವರ್ಫುಲ್ ಆಗಿತ್ತು. ಬಿಕಾಸ್ ನಾನು ಥ್ರೂ ಔಟ್ ದ ಮೂವಿಯಲ್ಲಿ ನನ್ನ ಗಂಡ ನಂಗೆ ಕರೆಕ್ಟಾಗಿ ಸಿಕ್ಕಿರಲ್ಲ. ಬಿಕಾಸ್ ಅವ್ರು ಅವ್ನ ಫ್ರೆಂಡ್ಸ್ ಜೊತೆಗೆ ಇರ್ತಾರೆ, ಇಲ್ಲ ಸಖಿಯರ ಜೊತೆ ಮಜಾ ಮಾಡ್ಕೊಂಡಿರ್ತಾರೆ ಹಾಗೆ. ಸೊ ಅವ್ರು ಸತ್ತಾಗ ಅವ್ರಿಗೆ ಬೆಂಕಿ ಇಡಕ್ಕಿನ ಮುಂಚೆ ನಾನು ಅವ್ರ ಮುಂದೆ ಕೂತ್ಕೊಂಡು ನಾನು ತುಂಬಾ ಡೀಪ್ ಆಗಿ ಅಳ್ತಾ ಇರ್ತೀನಿ. ಆವಾಗ ಸಖಿ ಬಂದು ಹೇಳಿದಾಗ ಇಂಟೆನ್ಷನ್ ವಾಸ್ ಲೈಕ್, ನೀನ್ ಅವ್ರ ಜೊತೆಗೆ ಚೆನ್ನಾಗಿ ಮಜಾ ಮಾಡಿದ್ಯಾ ತಾನೆ, ನನ್ ಗಂಡ ಅವರು ಈಗ ಅಟ್ಲೀಸ್ಟ್ ಸತ್ತಾಗ ನಾನು ಅವ್ರನ್ನ ಕಣ್ ತುಂಬಾ ನೋಡ್ಕೊಂತೀನಿ, ಆ ತರ ಇತ್ತು. ಸೊ ಈ ಅಳು ಇದು ಪೋರ್ಷನ್ ಅದೆಲ್ಲ ಇತ್ತು ಅಲ್ಲಿ. ಸೊ ಐ ಹೋಪ್ ಅದ್ ಬಂದಿರ್ಬೇಕಿತ್ತು. ಬಟ್ ಓಕೆ, ಎನಿವೇಸ್ ನನ್ಗೆ ತುಂಬಾ ಖುಷಿ ಇದೆ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅದೇ ಆ ತರ ಡೈಲಾಗ್ ಎಲ್ಲ ಆಡ್ ಆಗಿದ್ರೆ ಅಂದ್ರೆ ಇನ್ನೂ ಡೆಪ್ತ್ ಸಿಗ್ತಾ ಇತ್ತು ಕ್ಯಾರೆಕ್ಟರ್ಗೆ. ಹೌದು, ಡೆಫಿನೆಟ್ಲಿ ಸಿಗ್ತಾ ಇತ್ತು. ಬಟ್ ಐ ಥಿಂಕ್ ದೊಡ್ಡ ಸಿನಿಮಾಗಳಲ್ಲಿ ನಾವು ಯೂಶ್ವಲಿ ಏನು ಹೇಳಕ್ಕಾಗಲ್ಲ, ಬಿಕಾಸ್ ಟೈಮಿಂಗ್ಸ್ ಇಷ್ಟು ಅಂತ ಇರುತ್ತೆ. ಅಂಡ್ ಆ ಕತೆಗೆ ಆ ಟೈಮಲ್ಲಿ ಏನ್ ನೆಸೆಸಿಟಿ ಇದೆಯೋ ಅದು ಡೈರೆಕ್ಟರ್ಗಿಂತ ಬೆಸ್ಟ್ ಯಾರಿಗೂ ಗೊತ್ತಿರಲ್ಲ. ಸೊ ರಿಷಬ್ ಸರ್ಗೆ ಇದು ಇಷ್ಟು ನೆಸೆಸಿಟಿ ಇದೆ ಅನ್ಸಿದ್ರೆ ದಟ್ ಇಸ್ ಮೋರ್ ದೆನ್ ಇನಫ್ ಫಾರ್ ದ ಸ್ಟೋರಿ ಅಲ್ವಾ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೊ ಐ ಆಮ್ ಹ್ಯಾಪಿ. ಅದೇ OTT ಇಲ್ಲೋ ಅಥವಾ ಬೇರೆ ಪ್ಲಾಟ್ಫಾರ್ಮ್ ಅಲ್ಲೋ ಈ ತರ ಅನ್ಕಟ್ ಬಿಟ್ರೆ ಗುಡ್, ಮೇ ಬಿ ನೋಡಬಹುದು. ಅನ್ಕಟ್ ಬಿಟ್ರೆ ಇಟ್ಸ್ ರಿಯಲಿ ನೈಸ್. ಹೌದು. ಕುಲಶೇಖರ ಜೊತೆ ಆಕ್ಟ್ ಮಾಡಿದ ಸೀನ್ಸ್ ಗಳಲ್ಲಿ ಅಂದ್ರೆ ಅವರು ನೀವು ಜಾಸ್ತಿ ಬರಲ್ಲ, ಅಂದ್ರೆ ಎಲ್ಲರೂ ಇವಾಗ ಜೈರಾಮ್ ಸರ್ ಆಗ್ಲಿ, ರುಕ್ಮಿಣಿ ಅವರಾಗ್ಲಿ ಅಥವಾ ಕುಲಶೇಖರ್ ಆಗ್ಲಿ, ಎಲ್ಲರೂ ಅಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮರ್ಸ್ ಅಂತ ಆಲ್ರೆಡಿ ಹೆಸರು ಮಾಡಿರೋಂಥವ್ರು. ಅವ್ರ ಜೊತೆಗೆ ಮಾಡಿ ಅದ್ರಲ್ಲೂ ನಾವು ಒಂಚೂರು ಕಾಣಿಸ್ಕೊಂಡು ಹೈಲೈಟ್ ಆಗೋದು ತುಂಬಾ ದೊಡ್ಡ ವಿಷಯ. ಸೊ ಅದೇ ಹೆಂಗಿತ್ತು ಅಂದ್ರೆ ಎಲ್ಲರ ಜೊತೆ ನೀವು ನಿಮ್ದು ಅಂದ್ರೆ ನಿಮ್ ಬ್ಯಾಟಿಂಗ್ ನೀವು ಮಾಡ್ಬೇಕಲ್ಲ ಅದು. ಓಕೆ, ಸೊ ರಿಷಬ್ ಸರ್ ಎಲ್ರಿಗೂ ಗೊತ್ತು, ಹಿ ಈಸ್ ದ ಗ್ರೇಟೆಸ್ಟ್ ಡಿರೆಕ್ಟರ್, ರೈಟರ್, ಆ್ಯಕ್ಟರ್. ನಾನು ಇದಕ್ಕಿಂತ ಮುಂಚೆನೂ ಒಂದ್ಸತಿ ಅವ್ರ ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ಅದರ ಹೆಸರು ಹರಿಕತೆ ಅಲ್ಲ, ಗಿರಿಕತೆ ಅಂತ. ಸೊ ನಾನು ಅದಕ್ಕೆ 1-2 ದಿನ ಶೂಟಿಂಗಿಗೂ ಹೋಗಿದ್ದೆ. ಬಟ್ ಯಾವ ಕ್ಯಾರೆಕ್ಟರ್ ಅದರಲ್ಲಿ? ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲ, ಅದರಲ್ಲಿ ಶೈನ್ ಶೆಟ್ಟಿ ಬರ್ತಾರಲ್ವಾ, ಅವ್ರ ಗರ್ಲ್ ಫ್ರೆಂಡ್ ಆಗಿ ಒಂದು ಕ್ಯಾರೆಕ್ಟರ್ ಅಲ್ಲಿ ಮಾಡ್ಬೇಕಿತ್ತು. ನಾನು ಅವಾಗಷ್ಟೇ ಜಾಬ್ ಇಂದ ಹೊರಗೆ ಬಂದಿದ್ದು. ಸೊ ನನ್ಗೆ ಗೊತ್ತಿಲ್ಲ, ಟೈಮಿಂಗ್ ಸರಿ ಸೆಟ್ ಆಗಿಲ್ಲ, ನಾನು ಅದ್ರಲ್ಲಿ ಮಾಡಿರ್ಲಿಲ್ಲ. ಸೊ ಅವಾಗ ನಾನು ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದು. ಅದಾದ್ಮೇಲೆ ಇಲ್ಲಿ ನೋಡಿದಾಗ ಸಿ ಈಸ್ ಓವರ್ ಆಲ್ ಇಂಟು ಸಿನಿಮಾ. ಅಂದ್ರೆ ಅವ್ರ ವೈಫ್ ಅಂಡ್ ಮಕ್ಕಳು, ಅವ್ರ ಪೇರೆಂಟ್ಸ್ ಎಲ್ಲರೂ ಬರ್ತಾರೆ ಸೆಟ್ಗೆ. ಆ್ಯಂಡ್ ಅವ್ರು ಪೂರ್ತಿ ಸಿನಿಮಾಗೆ ಅವ್ರನ್ನ ಡೆಡಿಕೇಟ್ ಮಾಡ್ಕೊಂಡಿದ್ದಾರೆ. ಹೀಸ್ ಲಿಟ್ರಲಿ ಅ ಲೆಜೆಂಡ್. ಓಕೆನಾ? ಸೊ ಅವ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತು. ಬಟ್ ದೀಸ್ 3 ಕ್ಯಾರೆಕ್ಟರ್ಸ್ ನೀವು ಹೇಳಿದ್ದು, ರುಕ್ಮಿಣಿ ಅವರು ತುಂಬ ಇಂಟೆಲಿಜೆಂಟ್ ಆ್ಯಸ್ ಅನ್ ಆ್ಯಕ್ಟರ್. ಅವರು ತುಂಬ ಓದ್ತಾರೆ. ಸೊ ಅವ್ರಿಗೆ ತುಂಬ ನಾಲೆಜ್ ಇದೆ, ನಾಲೆಜಬಲ್ ಆ್ಯಸ್ ಅನ್ ಆ್ಯಕ್ಟರ್. ಸೊ ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ ಶಿ ಆಲ್ವೇಸ್ ಹ್ಯಾಡ್ ದಟ್ ವಾಯ್ಸ್, ಶಿ ಆಲ್ವೇಸ್ ಹ್ಯಾಡ್ ದಟ್ ಪಾಸ್ಚರ್. ಒಂದು ರಾಣಿ ಪಾತ್ರಕ್ಕೆ ಹೇಗಿರಬೇಕಿತ್ತು, ಅವ್ರು ತುಂಬ ಇಂಟೆಲಿಜೆಂಟ್ ಆಗಿ ಪ್ರಿಪೇರ್ ಆಗಿ ಬರ್ತಾ ಇದ್ರು. ಗುಲ್ಶನ್ ತುಂಬಾ ಕೂಲ್. ನನ್ ತುಂಬಾ ಫೇವ್ರೆಟ್ ಗುಲ್ಶನ್ ಆಕ್ಚುಲಿ. ಆರಾಮಾಗಿರ್ತಾರೆ ಅವರು. ಅವ್ರದ್ದೇನಂದ್ರೆ ಅವ್ರು ಬರ್ತಾರೆ ಅಂಡ್ ಅವ್ರು ಚಿಲ್ ಆಗಿರ್ತಾರೆ. ಇಮಿಡಿಯೇಟ್ಲಿ ಹಿಂಗೆ ಏನೋ ಚೇಷ್ಟೆ ಮಾಡ್ತಾ ಇರ್ತಾರೆ. ಇಮಿಡಿಯೇಟ್ಲಿ ರೋಲ್ ಅಂದ ತಕ್ಷಣ ಅವ್ರು ಫುಲ್ ಕ್ಯಾರೆಕ್ಟರ್ ಅಲ್ಲಿ ರೆಡಿ ಆಗ್ಬಿಡ್ತಾರೆ. ಸೊ ಗುಲ್ಶನ್ ಇಸ್ ಅ ವೆರಿ ವೆರಿ ಗುಡ್ ಆಕ್ಟರ್ ಅಂಡ್ ತುಂಬಾ ಚಿಲ್ಡ್ ಔಟ್ ಆಸ್ ಅ ಪರ್ಸನ್, ಆಸ್ ಅ ಹ್ಯೂಮನ್ ಬೀಯಿಂಗ್ ಇಸ್ ರಿಯಲಿ ಗುಡ್.
ಜಯರಾಮ್ ಸರ್ ಬಂದು ನಾನು ಆ್ಯಕ್ಚುಲಿ ಜಯರಾಮ್ ಸರ್ ಜೊತೆ ತುಂಬ ಕಾನ್ವರ್ಸೇಷನ್ ಮಾಡಿದೆ. ಬಿಕಾಸ್ ಜಯರಾಮ್ ಸರ್ ಎಲ್ಲರನ್ನ ಮಾತಾಡಿಸ್ತಾರೆ. ಜಯರಾಮ್ ಸರ್ ಎಲ್ಲರ ಜೊತೆಗೆ ಮಿಂಗಲ್ ಆಗ್ತಾರೆ, ಎಲ್ಲರೂ ನೋಟಿಸ್ ಮಾಡ್ತಾರೆ. ಅದು ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿರ್ಬೋದು, ದೊಡ್ಡ ಆರ್ಟಿಸ್ಟ್ ಆಗ್ಬೋದು, ಜಯರಾಮ್ ಸರ್ ಎಲ್ಲರೂ ಮಾತಾಡಿಸ್ತಾರೆ. ಸೊ ನಾನು ಜಯರಾಮ್ ಸರಿಂದ ಕಲ್ತಿದ್ದೇನೆಂದರೆ, ನಮ್ಗೆ ಭಾಷೆ ಬರದೇ ಇರಲಿ, ಎಲ್ಲರ ಜೊತೆ ಮಾತಾಡ್ಬಿಟ್ಟು ಆ ಎಸೆನ್ಸ್ ಆಫ್ ಲ್ಯಾಂಗ್ವೇಜ್ನ ಹೇಗೆ ಕಲ್ತ್ಕೊಳ್ಳೋದು ಅಂತ ನಾನು ಅವರಿಂದ ಕಲಿತೆ. ತುಂಬ ಬ್ಯೂಟಿಫುಲ್ ಆಗಿ ಅವ್ರು ವರ್ಕ್ ಮಾಡ್ತಾರೆ ಜಯರಾಮ್ ಸರ್. ಅವ್ರಿಗೆ ಕನ್ನಡ ಅಬ್ಸಲ್ಯೂಟ್ಲಿ ಬರಲ್ಲ, ಬಟ್ ಅವರು ಡೈಲಾಗ್ಸ್ ತಗೋಬೇಕಾದ್ರೆ ಯೂಸ್ ಟು ಗುಡ್. ಸೊ ವಂಡರ್ಫುಲ್ ಇತ್ತು ಎಕ್ಸ್ಪೀರಿಯನ್ಸ್ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ. ಕಾಂತಾರದಲ್ಲಿ ಅದೇ ಈ ಕ್ಲೈಮ್ಯಾಕ್ಸಿನ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಅಂದರೆ ಬೇರೆ ಇತ್ತ ಅಂದರೆ ಏನಾದರೂ? ಆ್ಯಕ್ಚುಲಿ ತುಂಬ ನಾನು ಆ್ಯಕ್ಚುಲಿ 30-35 ಡೇಸಲ್ಲಿ ಶೂಟ್ ಇದ್ದಲ್ಲ. ಸೊ ನಾನಿರೋ ಪೋರ್ಷನ್ಸಲ್ಲಿ ತುಂಬ ಬೇರೆ ಎಲ್ಲ ಶೂಟ್ ಆಗಿತ್ತು. ಬಟ್ ನನ್ಗೆ ಐಡಿಯಾನೇ ಇಲ್ಲ ಇದು ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಆಗಿತ್ತಾ ಇಲ್ಲ, ಇದನ್ನ ಲಾಸ್ಟ್ ಮಿನಿಟಿಗೆ ಶೂಟ್ ಮಾಡಿರೋದು ಏನಂತ ನಂಗೆ ಅಬ್ಸಲ್ಯೂಟ್ಲಿ, ನಾನು ಇದನ್ನ ಇಮ್ಯಾಜಿನೂ ಮಾಡಿರಲಿಲ್ಲ. ನಾನೊಂದು ಪೋರ್ಷನಲ್ಲಿದ್ದೆ, ನಾನು ಅನ್ಕೊಂಡಿದ್ದೆ ಅದು ಕ್ಲೈಮ್ಯಾಕ್ಸ್ ಅಂತ. ಓಕೆನಾ, ಕ್ಲೈಮ್ಯಾಕ್ಸ್ ಅಲ್ಲಿ ನೀವಿದ್ರಿ ಆ ಟೈಮಲ್ಲಿ? ಅಂದ್ರೆ ನಂಗೆ ಗೊತ್ತಿಲ್ಲ ಅದು ಅದೇ ಕ್ಲೈಮ್ಯಾಕ್ಸ್ ಅಂತ ಗೊತ್ತಿಲ್ಲ, ಬಿಕಾಸ್ ಯಾರಿಗೂ ಏನ್ ಸ್ಟೋರಿ ಅಂತಾನೆ ಗೊತ್ತಿಲ್ಲ. ಓಕೆನಾ, ಸೊ ನಾವ್ ನೋಡಿದ ಪೋರ್ಷನ್ ಅಲ್ಲಿ ನಾನು ಅನ್ಕೊಂಡಿದ್ದೆ ಮೇ ಬಿ ಇದೇ ಕ್ಲೈಮ್ಯಾಕ್ಸ್ ಇರ್ಬೋದು ಅಂತ, ಬಿಕಾಸ್ ಅದ್ರದ್ದು ಇಂಟೆನ್ಸಿಟಿ ಹಾಗಿತ್ತು. ಓಕೆನಾ, ಬಟ್ ರಿಷಬ್ ಸರ್ದು ನೋಡಿದ್ಮೇಲೆ ನನ್ಗೇನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಂದು ಆರ್ಟಿಸ್ಟ್ಗೆ, ಒಂದು ಆಕ್ಟರ್ಗೆ ಆ ಡಿವೈನ್ ಪವರ್, ಹೇಳ್ತಾರಲ್ಲ ಎಲ್ಲರೂ ಆಕ್ಟ್ ಮಾಡ್ಬೋದು, ಬಟ್ ಕೆಲವರು ದೇ ಲಿವ್ ದಟ್. ಐ ಡೋಂಟ್ ನೋ ಹೌ ಹಿ ಡಿಡ್ ದಿಸ್. ನಂಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ರಿಷಬ್ ಸರ್ ಬಗ್ಗೆ. ಬಿಕಾಸ್ ಚಾಮುಂಡ ಪೋರ್ಷನ್ ಬಂದಾಗ ಒಂದು ಪೋರ್ಷನ್ ಬರುತ್ತಲ್ವಾ, ಅವ್ರ ಕಣ್ಣು ಹಿಂಗ್ ಮೇಲ್ ಹೋಗಿ ಟಕ್ ಅಂತ ಬರುತ್ತೆ. ನಂಗೆ ಗೊತ್ತಿಲ್ಲ ಅದನ್ನ ನಾರ್ಮಲ್ ಆಗಿ ಆಕ್ಟರ್ಸ್ ಅದನ್ನ ಮಾಡಕ್ಕಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಹಿ ರಿಯಲಿ ಹ್ಯಾಸ್ ಸಮ್ ಡಿವೈನ್ ಎನರ್ಜಿ ಇನ್ ಹಿಮ್. ಯಾ, ಅದೇ ಬ್ರಹ್ಮಕಳಶ ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಅದ್ರಲ್ಲಿ ನೀವು ಇದ್ದೀರಾ. ಹೌದು, ಆ ಸಾಂಗ್ ಅಲ್ಲೆಲ್ಲ ಅದು ಸ್ವಲ್ಪ ಟ್ರೋಲು ಆಯ್ತು, ವಾಟರ್ ಕ್ಯಾನು ಅದು ಇದು ಅಂತ. ಅಂದ್ರೆ ಅದು ಹೆಂಗ ಅನಿಸ್ತು ನಿಮ್ಗೆ? ಅಂದ್ರೆ ಇಂಥ ದೊಡ್ಡ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ, ಬಟ್ ಎಲ್ಲ ಒಂದು ಸಣ್ಣ ಪಾಯಿಂಟ್ ಅದನ್ನ ಹೈಲೈಟ್ ಮಾಡ್ತಾ ಇರೋದು ಕೆಲವೊಬ್ರು ಆ ಥರದ್ದು. ಅಲ್ಟಿಮೇಟ್ಲಿ ನಾವೆಲ್ಲರೂ ಒಂದು ಮೊಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ವಾ. ಈ ಸಿನಿಮಾ ಶೂಟ್ ಆಗ್ಬೇಕಾದ್ರೆ ಎಷ್ಟು ಜನ ಇದ್ರು. ಆ ಜಾಗ ನೀವು ನೋಡಿದ್ರೆ ತುಂಬಾ ಚಿಕ್ಕ ಜಾಗ. ಓಕೆನಾ, ಇದು ಪೂರ್ತಿ ಸೆಟ್ ಹಾಕಿರೋದು ಒಂದು ಹಿಲ್ ಮೇಲೆ. ಅಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇರುತ್ತಂದ್ರೆ ತುಂಬಾ ಗಾಳಿ, ಆ ಬೆಂಕಿ ಎಲ್ಲ ಒಂದೊಂದ್ಸತಿ ಏನೋ ಆ ಕಡೆ ಈ ಕಡೆ ಮೂವ್ ಆಗಿ, ಕೆಲವೊಂದ್ಸತಿ ಏನೋ ಸೆಟಲ್ ಒಂದು ಚಿಕ್ಕ ಪುಟ್ಟ ಮೈನರ್ ಇದು ಆಕ್ಸಿಡೆಂಟ್ಸ್ ತರ ಆಗಿತ್ತು. ಅಂಡ್ ಆ ಜಾಗದಲ್ಲಿ ಇಷ್ಟು ಮೇಂಟೈನ್ ಮಾಡಿದೀವಲ್ಲ, ತುಂಬಾ ಕಷ್ಟ. ಓಕೆನಾ, ಪ್ರೊಡಕ್ಷನ್ ಡಿಸೈನ್ಗೆ ತುಂಬಾ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ಅಷ್ಟು ಜನ ಆರ್ಟಿಸ್ಟ್ನ ಮ್ಯಾನೇಜ್ ಮಾಡೋದು, ಚೇರ್ ಗೀರೆಲ್ಲ ಮೂವ್ ಮಾಡೋದು, ಆ ವಾಟರ್ ಕ್ಯಾನ್ ಎಲ್ಲಿಂದ ಮಿಸ್ ಆಯ್ತು ಅಂತ ಗೊತ್ತಿಲ್ಲ ಅದು. ಬಿಕಾಸ್ ಅಷ್ಟು ಕೇರ್ಫುಲ್ ಆಗಿರ್ತಾ ಇದ್ರು ಎಲ್ರು. ಅದೊಂದು ವಾಟರ್ ಕ್ಯಾನು ಹೇಗ್ ಮಿಸ್ ಆಯ್ತು ಅಂತ ನಮಗೂ ಗೊತ್ತಿಲ್ಲ. ಬಟ್ ನಾವು ಮ್ಯಾಕ್ಸಿಮಮ್ ಅಲ್ಲಿರೋರು ಎಲ್ರೂ ತುಂಬಾ ಪರ್ಸನಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲರೂ ವರ್ಕ್ ಮಾಡಿದ್ದಾರೆ. ಸೊ ಅದೊಂದು ವಾಟರ್ ಕ್ಯಾನ್ಗೋಸ್ಕರ ನಾವು ಎಲ್ಲರ ಎಫರ್ಟ್ನ ಇದು ಮಾಡೋದು, ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಬಟ್ ಓಕೆ, ಇವಾಗ ಆಗಿದೆ. ಮಿಸ್ಟೇಕ್ ಆಗುತ್ತೆ ಒಂದೊಂದ್ಸತಿ, ಏನು ಮಾಡೋಕ್ಕಾಗಲ್ಲ. ಸೊ ಐ ವಿಶ್ ಅದಾಗಬಾರ್ದಿತ್ತು, ಬಟ್ ಇಟ್ಸ್ ಓಕೆ ಅಲ್ವಾ. ಜನರಿಗೂ ಗೊತ್ತಾಗುತ್ತಲ್ವಾ ಇದು ನಾವು ಕ್ರಿಯೇಟ್ ಮಾಡಿರೋದು ಅಲ್ವಾ, ಅಷ್ಟು ಎಕ್ಸೆಪ್ಟೆನ್ಸ್ ಎಲ್ರಿಗೂ ಇರಬೇಕು. ಹೌದು. ಆಮೇಲೆ ನಿನ್ನೆ ಹೊಂಬಾಳೆ ಅವರು ಒಂದು ವಿಡಿಯೋ ಬಿಡ್ತಾರೆ ಅವರ ಯೂಟ್ಯೂಬ್ ಅಲ್ಲಿ. ಓಕೆ, ಮಾಯ್ಕಾರ ಪಾತ್ರ ಅದನ್ನು ರಿಷಬ್ ಶೆಟ್ಟಿ ಅವ್ರು ಮಾಡಿರೋದಂತ ತುಂಬಾ ಜನ ಗೊತ್ತಿಲ್ಲ. ಕೆಲವೊಬ್ರು ಡೌಟ್ ಇಟ್ಟಿದ್ರು, ಮೇ ಬಿ ಇವರೇ ಮಾಡಿರ್ತಾರೆ ಅಥವಾ ಯಾರಪ್ಪ ನಟ ಅಂತಾನು ಹುಡುಕ್ತಾ ಇದ್ರು. ಸೊ ಅವರೇ ಅಂತ ಗೊತ್ತಿದ್ದಿಲ್ಲ. ನಿಮ್ಗೆ ಅದೇನಾದ್ರು ಗೊತ್ತಿತ್ತ ಅಥವಾ ಆ ಸೀನ್ ಆಗ್ಬೇಕಾದ್ರೆ ಏನಾದ್ರು? ಯಾಕೆಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲೂ ಬರುತ್ತಾ ಪಾತ್ರ. ಆಮೇಲೆ ಕೆಲವು ಕಡೆ ರಿಷಬ್ ಸರ್ ಅದ್ರಲ್ಲಿ ನೋಡಿದ್ದು, ಬಿಕಾಸ್ ಆ ಪೋರ್ಷನ್ ಶೂಟ್ ಆಗ್ಬೇಕಾದ್ರೆ ನನ್ನ ಪೋರ್ಷನ್ ಇರ್ಲಿಲ್ಲ. ನಾನು ಒಂದೇ ಒಂದ್ಸತಿ ನೋಡಿದ್ದು ಆ ಇದರಲ್ಲಿ ಗೆಟಪ್ ಅಲ್ಲಿ ಅವ್ರನ್ನ. ಸೊ ನನ್ಗೂ ಐ ನ್ಯೂ ಇಟ್, ಬಟ್ ಆ ಕ್ಯಾರೆಕ್ಟರ್ ಬಗ್ಗೆ ಏನು ನಂಗೆ ಗೊತ್ತಿರಲಿಲ್ಲ. ಇದೇ ತರ ಇರುತ್ತೆ ಕ್ಯಾರೆಕ್ಟರ್ ಅಂತ. ನಾನು ಸ್ಕ್ರೀನಲ್ಲಿ ನೋಡಿದಾಗ ಓಕೆ, ಆ ದಿನ ಇವ್ರು ಈ ತರ ಹಾಕಿದ್ರು ಅಂತ ನಂಗೆ ಗೊತ್ತಾಯ್ತು ಅಷ್ಟೇ. ಬಟ್ ನಾನು ಫಸ್ಟ್ ನಂಗೆ ನೋಡಿದಾಗ ನನಗೂ ರಿಯಲೈಸೇ ಆಗಿಲ್ಲ ಅದು ರಿಷಬ್ ಸರ್ ಅಂತ. ಬಿಕಾಸ್ ಬಾಡಿ ಅವ್ರ ವೇಟ್ ತುಂಬಾ ಅದ್ರಲ್ಲಿ ಕಮ್ಮಿ ಇದಾರಲ್ವಾ. ಸೊ ಆಮೇಲೆ ನೋಡಿದಾಗ ಓಕೆ, ರಿಷಬ್ ಸರ್ ಅದ್ರಲ್ಲಿ ಮಾಡಿದ್ದಾರೆ ಅಂತ. ಯಾ, ಬಟ್ ಒಂದ್ಸತಿ ಐ ಹ್ಯಾಡ್ ಸೀನ್. ಯಾ, ಇವಾಗ ಸಿನಿಮಾ ಎಲ್ಲ ರೆಡಿ ಆದ್ಮೇಲೆ ನೀವು ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರ? ಎಲ್ಲಿ ನೋಡಿದ್ರಿ? ನೋಡಿದಾಗ ಏನಾದ್ರು ಜನ ಗುರುತಿಸಿದ್ರ ಕುಲಶೇಖರ್ ಹೆಂಡತಿ ಇಲ್ಲೇ ಇದಾರಪ್ಪ ಅನ್ನೋ ತರ ಎಲ್ಲ? ಸೊ ಇದು ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಸೋಷಿಯಲ್ ಮೀಡಿಯಾ ಅಂತ ಆಯ್ತಾ. ಬಿಕಾಸ್ ನೀವು ನನ್ನ ನೋಟಿಸ್ ಮಾಡಿದ್ರೆ ನಾನು ಆಫ್ ಕ್ಯಾಮ್ರಾ ಡಿಫ್ರೆಂಟ್ ಆಗಿದ್ದೀನಿ ಸ್ವಲ್ಪ ನೋಡಕ್ಕೆ. ಸೊ ಆ ಗೆಟಪ್ ಅಲ್ಲಿ ನಾನು ಫಸ್ಟ್
ಸೆಕೆಂಡ್ ಶೋ ಏನೋ ನೋಡಿದ್ ನಾನು. ನೋಡಿದಾಗ ಸಡನ್ಲಿ ಯಾರಿಗೂ ಗೊತ್ತಾಗಿಲ್ಲ, ಓಕೆನಾ. ಬಟ್ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ನಂಗೆ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ನೀವೇ ಅಲ್ವಾ ಅಂತ. ಬಿಕಾಸ್ ನಾನು ಆಲ್ರೆಡಿ ಕೆಲವು ಫಿಲಮ್ಸ್ ಮಾಡಿರೋದ್ರಿಂದ ತಮಿಳಲ್ಲೆಲ್ಲ ನೋಡಿದಾಗ, ಇಲ್ಲೆಲ್ಲ ನೋಡಿದಾಗ ಕೆಲವ್ರು ನಂಗೆ ಮೆಸೇಜ್ ಮಾಡಿ, ಶಿ ಲುಕ್ಸ್ ಲೈಕ್ ಯು ಅಂತ. ಅಲ್ಲಿ ತನಕ ನಾನು ಯಾರಿಗೂ ಹೇಳಿರಲಿಲ್ಲ ನಾನು ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ. ಸೊ ಫಸ್ಟ್ ಡೇ ನೋಡ್ಬಿಟ್ಟು 1-2 ಕಡೆ ಟ್ಯಾಗ್ ಆದ್ಮೇಲೆ ಎಲ್ಲ ಕಡೆ ಅದು ವೈರಲ್ ಆಗೋಯ್ತು. ಎಲ್ಲ ಕಡೆ ಓಕೆ ಐರಾ ಇಸ್ ಆಕ್ಟೆಡ್ ಇನ್ ದಿಸ್ ಫಿಲ್ಮ್ ಅಂತ ವೈರಲ್ ಆಗೋಯ್ತು. ಆ್ಯಂಡ್ ಅದಾದ್ಮೇಲೆ 1 ವೀಕ್ ಒಳಗಡೆ ಎಲ್ಲ ಮೀಮ್ ಪೇಜಸ್ ಅವರನ್ನ ತೆಗ್ದ್ಬಿಟ್ಟು ಫುಲ್ ನನ್ನ ಎಲ್ಲ ಕಡೆ ಇವಾಗ ಎಲ್ಲರೂ ನೋಟಿಸ್ ಮಾಡ್ತಾರೆ. ಹೌದು, ಈಗ ನೋಟಿಸ್ ಮಾಡ್ತಾರೆ. ಆ ಟೈಮಲ್ಲಿ ಫಸ್ಟ್ ಡೇ ಸ್ವಲ್ಪ ಡೌಟ್ ಇತ್ತು ಅನ್ಸುತ್ತೆ ಎಲ್ರಿಗೂ, ಓಕೆ ಇವಳೇನಾ ಹುಡುಗಿ ಅಂತ. ಗುರಾಯಿಸ್ತಾ ಇದ್ರೆ ಯಾರಾದ್ರೂ ಇವರೇನ ಇರ್ಬೋದಾ ಹೆಂಗೆ? ಈಗಲೂ ಗುರಾಯಿಸ್ತಾ ಇದ್ದಾರೆ, ತುಂಬಾ ಜನರಿಗೆ ಗೊತ್ತಾಗ್ತಾ ಇದೆ ಓಕೆ ಇವಳೇ ಇರ್ಬೋದು. ಬಟ್ ಅವ್ರಿಗೆ ಅಪ್ರೋಚ್ ಮಾಡಕ್ಕೆ ಏನಂದ್ರೆ, ನಾನು ಅದ್ರಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಲುಕ್ ಅಲ್ಲಿ ಇದೀನಲ್ಲ, ಅವ್ರಿಗೆ ಇವಾಗ ರಿಲೇಟ್ ಆಗ್ತಾರೆ, ಓಕೆ ಇವಳೇನಾ. ಅದಕ್ಕೆ ಎಲ್ಲ ನನ್ನ ಫಸ್ಟ್ ಸರ್ಚ್ ಮಾಡ್ತಾರೆ, ನೋಡ್ಬಿಟ್ಟು ಓ ಇವಳೇ ಅಂತ ಗೊತ್ತಾದ ನಂತರ ದೆನ್ ಇಮಿಡಿಯೇಟ್ಲಿ ಬರ್ತಾರೆ, ಮ್ಯಾಮ್ ನೋಡಿದೆ ನಿಮ್ನ ಕಾಂತಾರ ಅಲ್ಲಿ ಅಂತ. ಈಗ ಈ ಕಾಂತಾರದ ಸೈಲೆಂಟ್ ಸುಂದರಿ ಇಂಡಸ್ಟ್ರಿಗೆ ಬಂದಿದ್ದು ಹೆಂಗೆ ಅಂತ ಆಕ್ಚುಲಿ, ಅಂದ್ರೆ ಯಾಕೆ ಬರ್ಬೇಕಂತ ಅನಿಸ್ತು, ಹೆಂಗ್ ಬಂದ್ರಿ ಆಕ್ಚುಲಿ? ಓಕೆ, ಆಕ್ಚುಲಿ ದೊಡ್ಡ ಸ್ಟೋರಿ ಇದು, ಬಟ್ ಇನ್ ಶಾರ್ಟ್ ಆಗಿ ಹೇಳ್ತೀನಿ. ಹೇಳಿ ಮೇಡಮ್, ಒಂದು ವೆಬ್ ಸೀರೀಸ್ ಮಾಡೋಣ ಇಂಟ್ರೆಸ್ಟಿಂಗ್ ಆಗಿದ್ರೆ. ಇಲ್ಲ, ಇದು ಆಕ್ಚುಲಿ ಚೆನ್ನಾಗಿದೆ. ಸೊ ನಾನು ಹುಟ್ಟು ಬೆಳ್ತಿದ್ದೆಲ್ಲ ಸಿನಿಮಾ ಥಿಯೇಟ್ರಲ್ಲಿ, ಬಿಕಾಸ್ ನಮ್ಮ ತಂದೆ ಸಿನಿಮಾ ಥಿಯೇಟ್ರಲ್ಲಿ ಕ್ಯಾಂಟೀನ್ ಇಟ್ಟಿದ್ರು. ಸೊ ನಾನು ಆಲ್ಮೋಸ್ಟ್ ನಾನೊಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಸಿನಿಮಾ ಥಿಯೇಟ್ರಿಗೆ ಯಾವಾಗಲೂ ಹೋಗ್ತಾ ಇದ್ದೆ ನಮ್ಮ ತಂದೆ ಸಿಗಕ್ಕೆ. ಆ್ಯಂಡ್ ನನ್ನ ಸ್ಕೂಲು ನಮ್ಮ ಪಪ್ಪನ ಥಿಯೇಟ್ರ್ 2 ಹತ್ರ ಇತ್ತು. ಸೊ ನಾನು ಊಟ ಮಾಡೋಕ್ಕೆಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ಡ್ಯಾಡಿ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೆ. ಎಲ್ಲಿ ಇದು? ಉಡುಪಿನ? ಹಾ, ಭಟ್ಕಳ, ಹೊನ್ನಾವರ ಆ ಕಡೆ. ಸೊ ಉಡುಪಿಯಲ್ಲೂ ನಮ್ಮ ಪಪ್ಪ ಅಂದಿತ್ತು. ಸೊ ನಾನು ಓದಿದ್ದೆಲ್ಲ ಆ ಕಡೆಯಲ್ಲೇ, ಏನೋ ಕರಾವಳಿ ಸೈಡಲ್ಲಿ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ ಆ ಕಡೆ. ಸೊ ಅಲ್ಲಿಂದ ಮೋಸ್ಟ್ಲಿ ನನಗೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ನೋ ಇಲ್ಲ, ನಾನು ಅಷ್ಟು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಅನ್ಸುತ್ತೆ ಬಿಗ್ ಸ್ಕ್ರೀನ್ ಮೇಲೆ. ಸೊ ನಂಗೊಂದು ಅಪಾರ್ಚುನಿಟಿ ಫಸ್ಟ್ ಸಿಕ್ಕಿದ್ದು ನನ್ನ ಪ್ರಕಾರ ಅಂತ ಒಂದು ಸಿನಿಮಾ, ಅಲ್ಲಿ ಡೈರೆಕ್ಟರ್ ವಿನಯ್ ಅದ್ರದ್ದು. ಸೊ ಅದರಲ್ಲಿ ಫಸ್ಟ್ ಶಾಟ್ ನಂದು ಕಿಶೋರ್ ಸರ್ ಎಂಟರ್ ಆಗ್ತಾರೆ, ನಿರಂಜನ್ ದೇಶಪಾಂಡೆ ಅವರು ನನ್ನ ಕಪಾಳಕ್ಕೆ ಹೊಡಿತಾರೆ, ನಾನು ಅದ್ರಲ್ಲಿ ಬಿದ್ದು ಸತ್ತೋಗ್ಬಿಡ್ತೀನಿ. ಇದು ನನ್ನ ಫಸ್ಟ್ ಶಾಟ್, ಓಕೆನಾ. ಇದು ತುಂಬ ಆ್ಯಂಡ್ ತುಂಬ ಚಿಕ್ಕ ರೋಲ್ ಅದು. ಸೊ ನನ್ಗೆ ಆವಾಗ ನಾನು ಕಾಲೇಜಿಂದ ಜಸ್ಟ್ ಹೊರಗೆ ಬಂದಿದ್ದೆ. ಸೊ ನನಗೇನು ಐಡಿಯಾ ಇರಲಿಲ್ಲ ನಾನು ಸಿನಿಮಾಲ್ಲಿ ಕಂಟಿನ್ಯೂ ಆಗಬೇಕು ಅಂತ. ಬಟ್ ಸುಮ್ಮನೆ ನನಗೇನೋ ಅಪಾರ್ಚುನಿಟಿ ಸಿಕ್ತು ಅಂತ ನಾನು ಮಾಡಿದೆ. ಅದಾದಮೇಲೆ ಸತ್ಯ ಹೆಗ್ಡೆ ಸರ್ ಅವರು ಒಂದು ಶಾರ್ಟ್ ಫಿಲಮ್ ಮಾಡಿದ್ರು, ಪ್ರಶಾಂತ್ ಅದದ್ದು ಡೈರೆಕ್ಟರ್. ಆ ಶಾರ್ಟ್ ಫಿಲಮ್ ನಂಗೆ ತುಂಬ ಹೆಸರು ತಂದುಕೊಡ್ತು. ಸೊ ಅದ್ರ ಹೆಸರು ಲಾಸ್ಟ್ ಆರ್ಡರ್ ಅಂತ, ನೀವು ನೋಡಿರ್ಬೋದು, ಜಿ ಕನ್ನಡಲ್ಲ ಅದನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ಅದು ತುಂಬ ಪಾಪ್ಯುಲಾರಿಟಿ ಆಯಿತು. ನಂಗೆ ಅದರಲ್ಲಿ ಚಿತ್ತಾರ ಐ ಥಿಂಕ್ ಎಲ್ಲಿಂದ ನಂಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂತು. ಅದರಲ್ಲಿ ಈವನ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಅದು ಪ್ರೈಸ್ ಎಲ್ಲ ವಿನ್ ಆಯಿತು. ಅದಾದ್ಮೇಲೆ ನಂಗೆ ಧರಣಿ ಮಂಡಲ ಮಧ್ಯದೊಳಗೆ ಸಿಕ್ತು. ಅದಾದ್ಮೇಲೆ ನೋಡಿದವರು ಏನಂತಾರೆ ಸಿಕ್ತು. ಸೊ ನಾನು ನವೀನ್ ಅವ್ರ ಜೊತೆಗೆ ಮಾಡಿದೆ, ನೋಡಿದವ್ರು ಏನಂತಾರೆ. ಸೊ ಇದು ಸಿಕ್ಕಿದ್ಮೇಲೆ ನಾನು ಕನ್ನಡದಲ್ಲಿ ಇನ್ನೂ ಜಾಸ್ತಿ ಅವಕಾಶ ಹುಡುಕ್ತಾ ಇದ್ದೆ. ಬಟ್ ನನಗೆ ನಾನು ಪರ್ಟಿಕ್ಯುಲರ್ಲಿ ಒಬ್ಬರು ಆ್ಯಕ್ಟರ್ ಈ ಥರ ನಾನು ಬರಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಸೊ ನಾನು ಫಿಲ್ಮೋಗ್ರಫಿಗೆ ಸೆಟ್ ಆಗೋ ಥರ ಫಿಲಮ್ಸ್ ಕ್ಯಾರೆಕ್ಟರ್ಸ್ ನನಗಿಲ್ಲ ಅಷ್ಟು ಇನಿಷಿಯಲಿ ಸಿಕ್ಕಿಲ್ಲ. ಆಮೇಲೆ ನಾನು ತಮಿಳ್ಗೆ ಹೋದೆ, ಅಲ್ಲಿ ವರ್ಕ್ ಮಾಡಿದೆ, ಅಲ್ಲಿ 2 ಸಿನಿಮಾಲಿ ಹೀರೋಯಿನ್ ಆಗಿ ಮಾಡಿದೆ. ಅದಾದ್ಮೇಲೆ ನಂಗೆ ಕಾಂತಾರ ಸಿಕ್ತು ಇಲ್ಲಿ. ಅದೇ ನಿಮ್ಮ ಕೆರಿಯರಲ್ಲಿ ಸ್ವಲ್ಪ ನೋಡಿದ್ರೆ, ಸ್ವಲ್ಪ ಅಂದ್ರೆ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ತುಂಬಾ ಗುಡ್ ಫಿಲ್ಮ್ಸ್ ಅಂತ ಏನ್ ಕರಿತೀವಲ್ಲ, ಆ ತರದ ಫಿಲ್ಮ್ಸ್ ಅಲ್ಲೇ ನೀವಿದ್ದೀರಾ. ಹೌದು. ಸೊ ಅದೇ ತರದ ಸಿನಿಮಾ ಮುಂದೆ ನೋಡ್ತಾ ಇದ್ದೀರಾ, ಅಥವಾ ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾನು ಮಾಡ್ತೀರಾ, ಹೆಂಗೆ? ಇಲ್ಲ, ನಾನು ಆಕ್ಟರ್ ಆಗಿ ಬಂದಾಗ ಪರ್ಟಿಕ್ಯುಲರ್ಲಿ ನನ್ಗೆ ಇದೇ ರೋಲ್ ಮಾಡ್ಬೇಕಂತ ಇಲ್ಲ. ಕಮರ್ಷಿಯಲ್ ಸಿನಿಮಾನು ನಾನು ಮಾಡ್ತೀನಿ, ಚೆನ್ನಾಗಿರೋ ಸಾಂಗ್ ಸಿಕ್ಕರೆ ಅದನ್ನು ಮಾಡ್ತೀನಿ, ಕಂಟೆಂಟ್ ಓರಿಯೆಂಟೆಡ್ ಸಿಕ್ಕಿದ್ರೆ ಅದನ್ನು ಮಾಡ್ತೀನಿ. ನಾವು ಒಬ್ರು ಆಕ್ಟರ್ ಆಗಿ ಯಾವತ್ತೂ ಬೌಂಡ್ರಿ ಹಾಕೊಬಾರ್ದು. ನಮ್ಗೇನು ಸಿಗುತ್ತೆ ಅದನ್ನ ಚೆನ್ನಾಗಿ ಮಾಡಬೇಕು, ಎಲ್ಲದರಲ್ಲೂ ನಮ್ಮ ವರ್ಸಟಾಲಿಟಿ ತೋರಿಸ್ಬೇಕು. ದಟ್ ಇಸ್ ವೆನ್ ನಾವು ಒಂದು ಆಕ್ಟರ್ ಅಂತ ಹೇಳೋದಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಸೊ ನಾನು ಎಲ್ಲ ರೀತಿ ರೋಲ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾನು ಬರೋದ್ರಲ್ಲಿ ಎಲ್ಲದರಲ್ಲೂ ನಾನು ಆಲ್ಮೋಸ್ಟ್ ಗರ್ಲ್ ನೆಕ್ಸ್ಟ್ ಡೋರ್ ಇದ್ದೀನಿ. ಸೊ ನೆಕ್ಸ್ಟ್ ಸ್ವಲ್ಪ ಯಾವುದಾದ್ರೂ ಸ್ವಲ್ಪ ಗ್ಲಾಮರಸ್ ಆಗಿ ಅಥವಾ ಈ ಟುಡೇಸ್ ಜನ್ರೇಷನ್ ಗರ್ಲ್ ಆಗಿ ತೋರಿಸೋ ಥರ ಇದ್ರೆ ನಂಗೆ ಅದು ಬೆಸ್ಟ್. ಬಿಕಾಸ್ ಮೋಸ್ಟ್ ಆಫ್ ದ ಫಿಲಮಲ್ಲಿ ನಾನೀಗ ಮಾಡಿರೋದ್ರಲ್ಲಿ ಗರ್ಲ್ ನೆಕ್ಸ್ಟ್ ಡೋರು, IT ಗರ್ಲು, ಈ ಥರ ರೋಲ್ಸ್ ನಂಗೆ ಸಿಕ್ಕಿದೆ, ರಾಣಿಯಾಗಿ. ಹಾಗೆ ನೆಕ್ಸ್ಟ್ ನಾನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಅಂತ ಇದ್ದೀನಿ. ಅದೇ ಈಗ ಸಿನಿಮಾಗೆ ನನ್ನ ಪ್ರಕಾರದಲ್ಲಿ ಬಂದ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೇನು ಅಂದರೆ ಹೆಂಗೆ ಸಿಕ್ಕಿದ್ದು ಅಥವಾ ಹೆಂಗೆ ಪುಷ್ ಆಗಿದೆ? ಅಂದರೆ ನೀವು ಬೇರೆನೆ ಅಂದರೆ ಸಿನಿಮಾ ಟಚ್ ಇದ್ರೂ, ಅಂದರೆ ನೀವು ಸಿನಿಮಾಗಳನ್ನ ನೋಡ್ತಾ ಇದ್ರಿ ಥಿಯೇಟ್ರಲ್ಲಿ, ಅದು ಇದು ಎಲ್ಲ ಇದ್ರೂ ಹೆಂಗೆ ಅಂದರೆ ಮಾಡ್ಲಿಂಗ್ ಥ್ರೂ ಬಂದಿದ್ದ ಅಥವಾ ಹೆಂಗೆ? ಆ್ಯಕ್ಚುಲಿ ಫೋಟೋಸ್ ನೋಡಿದ್ರು ಅನ್ಸುತ್ತೆ, ಅದಾದ್ಮೇಲೆ ಅವ್ರು ನನ್ನ ಸೆಲೆಕ್ಟ್ ಮಾಡಿದ್ದು. ಬಟ್ ನಾನು ಇನಿಷಿಯಲಿ ನಾನು ತುಂಬ ಸಿನಿಮಾಗೆ ಅಂತಾನೆ ನಾನು ಎಫರ್ಟ್ ಹಾಕಿರ್ಲಿಲ್ಲ. ಓಕೆನಾ, ಐ ಥಿಂಕ್
ಡೆಸ್ಟಿನಿ ಹ್ಯಾಡ್ ಇಟ್. ಅದು ನಾನು ಎಲ್ಲೇ ಹೋದ್ರೇನು ನನಗೆ ಸಿನಿಮಾದವರು, ಸಿನಿಮಾ ಫ್ರೆಂಡ್ಸ್, ಸಿನಿಮಾ ಎನ್ವೈರ್ಮೆಂಟೇ ನನ್ಗೆ ಕೂಡ ಬರ್ತಾ ಇತ್ತು. ಸೊ ಹಾಗಾಗಿ ನಂಗೆ ಇಮಿಡಿಯೇಟ್ಲಿ ರಿಯಲೈಸ್ ಆಗಿದ ತಕ್ಷಣ, ಮೋಸ್ಟ್ಲಿ 2022 ಅಲ್ಲಿ ನಂಗೆ ಅನ್ಸುತ್ತೆ, ಇಮಿಡಿಯೇಟ್ಲಿ ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ನಾನು ಸಿನಿಮಾದ ಮೇಲೆ ಫೋಕಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ 3 years ಡೌನ್ ದ ಲೈನ್ ಹಿಯರ್ ಐ ಆಮ್. ಅದ್ರ ಜೊತೆಗೆ ಇದು ತುಂಬಾ ಇಷ್ಟ ಆಗಿದೆ ಅಂದ್ರೆ ನೀವು ಸೋಷಿಯಲ್ ಸರ್ವಿಸ್ ಮಾಡೋದನ್ನು ಮಾಡ್ತಾ ಇರ್ತೀರಾ. ಸೊ ಅದು ಯಾಕೆ ಮಾಡ್ಬೇಕಂತ ಅನಿಸ್ತು ಅಂದ್ರೆ, ಆಕ್ಚುಲಿ ಹೀರೋಯಿನ್ಸ್ಗಳು ಮಾಡ್ತಾರೆ, ಬಟ್ ನಂಬರ್ಸ್ ಅಂತ ತಗೊಂಡ್ರೆ ತುಂಬಾ ಕಮ್ಮಿ. ಈ ತರದೊಂದು ಅದ್ರಲ್ಲಿ ತೊಡಗಿಸ್ಕೊಳೋದು. ನಿಮ್ದೇ ಒಂದು ಫೌಂಡೇಶನ್ ಇದೆ. ಸೊ ಅದೆಲ್ಲ ಮಾಡ್ಬೇಕಂತ ಅನ್ಸಿದ್ ಯಾಕೆ, ಹೆಂಗೆ, ಏನ್ ಮೋಟಿವೇಶನ್ ಅದಕ್ಕೆ? ನವೀನ್, ಆನೆಸ್ಟ್ಲಿ ನಾನು ಇದನ್ನ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ತುಂಬಾ ಫ್ರೀ ಇದ್ದೆ ನಾನು ಕೋವಿಡ್ ಟೈಮಲ್ಲಿ. ನಂಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಏನಾದ್ರೂ ಒಳ್ಳೇದ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಅದಿಷ್ಟ್ರ ಮಟ್ಟಿಗೆ ಗ್ರೋ ಆಗುತ್ತಂತ ನಾನೇ ಇಮ್ಯಾಜಿನ್ ಮಾಡಿರ್ಲಿಲ್ಲ. ಸುಮ್ಮನೆ ಯುನೋ ಒಬ್ರಿಗೆ ಹೆಲ್ಪ್ ಆಗ್ಲಿ ಅಂತ ಒಂದು ಇಂಟೆನ್ಷನ್ ಇಂದ ನಾವು ಸ್ಟಾರ್ಟ್ ಮಾಡಿ, ಈಗ ಅದು ತುಂಬಾ ಜನ ಅದ್ರಲ್ಲಿ ಹೆಲ್ಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಬ್ರಿಂದ ಒಬ್ರಿಗೆ ಹೆಲ್ಪ್ ಆಗಕ್ ಆಯ್ತು. ಸಿ ದಟ್ ಇಸ್ ದ ಪವರ್ಫುಲ್ ಆಫ್ ಗುಡ್ನೆಸ್. ಅದ್ರದ್ದು ಪವರ್ ಅಷ್ಟಿದೆ. ಏನಂದ್ರೆ ನೀವ್ ಯಾರಿಗಾದ್ರೂ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಆ ಇಂಟೆನ್ಷನ್ನೇ ಸಾಕು. ಅದಾದ್ಮೇಲೆ ಮಿಕ್ಕಿದ ಆಗೋದೆಲ್ಲ ಒಳ್ಳೇದೇ ಆಗುತ್ತೆ. ಸೊ ಆಹಾರನ ಒಂದೊಳ್ಳೆ ಇಂಟೆನ್ಷನ್ ಇಂದ ನಾವು ಸ್ಟಾರ್ಟ್ ಮಾಡಿ, ಈಗ ವಿ ಆರ್ ಎಜುಕೇಟಿಂಗ್ ಆಲ್ಮೋಸ್ಟ್ 3000 ಮಕ್ಕಳಿಗೆ ಅವ್ರಿಗೆ ಏನು ಸ್ಕೂಲಿಗೆ ನೆಸೆಸಿಟಿ ಇರೋ ಥಿಂಗ್ಸು, ಬ್ಯಾಗ್ಸು, ಬುಕ್ಸು, ಮಟೀರಿಯಲ್ಸ್, ಸ್ಟಡಿ ಮಟೀರಿಯಲ್ಸು, ಟ್ರೈಬಲ್ಸ್ಗೆ ಏನು ನೆಸೆಸಿಟಿ ಇದೆ ಅದು. ಈಗ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ನಾನು ನಮ್ಮೂರ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಭಟ್ಕಳ, ಹೊನ್ನಾವರ ಆ ಕಡೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ನಮ್ಮಿಂದ ಏನು ಒಳ್ಳೇದು ಮಾಡೋಕ್ಕಾಗತ್ತೆ ಮಾಡೋಣ ಅಲ್ವಾ. ಅದೊಂದು ನಮ್ಮಿಂದ ಆಗೋ ಚಿಕ್ಕ ಕೆಲಸ ಇದು ಅಲ್ವಾ. ಇಷ್ಟೇ ನಾವು ಮಾಡೋಕ್ಕಾಗೋದು ಸೊಸೈಟಿಗೆ. ಸೊ ಮಾಡ್ತಾ ಇದ್ದೀನಿ ನಾನು. ಏನೋ ಮನ್ಸಿಗೆ ಒಂಥರ ಖುಷಿ. ಅದೇ ಅದೊಂಥರ ಖುಷಿ ಅನ್ಸುತ್ತೆ. ಅಂದ್ರೆ ರಿಯಲ್ ಖುಷಿ. ಬೇರೆಯವರು ನಾವ್ ಹೆಲ್ಪ್ ಮಾಡಿದಾಗ ಅವ್ರು ಖುಷಿ ಆಗೋದನ್ನ ನೋಡಿ ಖುಷಿ ಪಡೋದೇ ದೊಡ್ಡದು ಖುಷಿ. ಹೌದು. ಒಂದು ಅಂದ್ರೆ ನಾವ್ ಇವಾಗ ಎಲ್ಲ ಸಿನಿಮಾ ಅಥವಾ ನಾವು ಎಲ್ಲಾ ಕಡೆ ನಾವೇನ್ ವರ್ಕ್ ಮಾಡ್ತಾ ಇದ್ದೀವಿ, ಅದನ್ನ ನಾವು ಆಂಬಿಷನ್, ನಾನೇನೋ ಆಗ್ಬೇಕು, ಪ್ಯಾಷನ್ ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಕೆಲವು ಥಿಂಗ್ಸ್ ನೀವು ನಿಮಗ್ ಖುಷಿ ಆಗ್ಲಿ ಅಂತ ನೀವು ಮಾಡ್ತಿರಲ್ಲ, ಇದು ನನ್ಗೆ ಆತರ ನನ್ಗೇನೋ ಮನ್ಸಿಗೆ ಖುಷಿ ಆಗ್ಲಿ ಅಷ್ಟೇ. ಅದರಿಂದ ನಂಗೆ ಏನು ಬೇಡ ನನಗೆ. ಸೂಪರ್ ಮೇಡಮ್. ಅದ್ರ ಜೊತೆ ಕನ್ನಡ ಜೊತೆ ತಮಿಳ್ ಮಾಡಿದ್ದು ಹೆಂಗೆ? ಅಂದ್ರೆ ತಮಿಳ್ ಮಾಡ್ಬೇಕಂತ ಆಸೆ ಇತ್ತ ಅಥವಾ ಅವಕಾಶ ಬಂದಿದ್ದಕ್ಕೆ ಹೋಗಿದ್ದ? ಇಲ್ಲ, ನಾನು ಅವಕಾಶ ಹುಡ್ಕೊಂಡು ಹೋಗಿದ್ದು. ಸೊ ಅಲ್ಲಿ ಹುಡ್ಕೊಂಡು ಹೋದಾಗ ತುಂಬಾ ಕಡೆ ನಾನು ಸ್ಕ್ರೀನ್ ಟೆಸ್ಟ್ ಮಾಡಿದೆ ಅಂಡ್ ಆಲ್ ದಟ್ ಐ ಡಿಡ್. ಸೊ ನಂಗೆ ಫಸ್ಟ್ ಬಂದಿದ್ದು ನಿರಮ್ಮಾರು ಮುಳ್ಗಿಲ್. ಅದರಲ್ಲಿ ನಾನು ಫೀಮೇಲ್ ಲೀಡಾಗಿ ಮಾಡಿದೆ. ಅದಕ್ಕಿಂತ ಮುಂಚೆ ಒಂದು ಜಿ ವಿ ಪ್ರಕಾಶ್ ಸರ್ ಜೊತೆ ಒಂದು ಫಿಲಮಲ್ಲಿ ಮಾಡಿದ್ದೀನಿ ನಾನು, ರೆಬೆಲ್ ಅಂತ ಫಿಲಮ್ ಹೆಸರು, ಸ್ಟುಡಿಯೋ ಗ್ರೀನ್ ಪ್ರಾಜೆಕ್ಟ್ ಅದು. ಸೊ ಅದ್ರಲ್ಲಿ ಮಾಡಿದಾಗ ನನಗೆ ಅಲ್ಲಿ ನಾನು ತಮಿಳ್ ಕಲ್ತ್ಕೊಂಡೆ, ಚೆನ್ನಾಗಿ ಮಾತಾಡೋದು. ಸೊ ಅದ್ರ ನೆಕ್ಸ್ಟ್ ನಂಗೆ ಸ್ಯಾಂಡಿ ಮಾಸ್ಟರ್ ಜೊತೆ ಸಿಕ್ತು. ಸೊ ಸ್ಯಾಂಡಿ, ಈ ಫಿಲಮ್ ಬಂದಮೇಲೆ ಸ್ಯಾಂಡಿ ಮಾಸ್ಟರ್ ಇವಾಗ ತುಂಬ ಫೇಮಸ್. ನೀವು ನೋಡಿದ್ರೆ ಲೋಕ ಎಲ್ಲಾದ್ರಲ್ಲೂ ಸ್ಯಾಂಡಿ ಮಾಸ್ಟರ್ ಇಸ್ ವೆರಿ ಫೇಮಸ್. ಇದ್ರ ನೆಕ್ಸ್ಟು ಸತ್ಯರಾಜ್ ಸರ್ ಜೊತೆ ಕಟಪಾಲ್ ಬಾಹುಬಲಿಯಲ್ಲಿ ಕಟಪ ಮಾಡಿದ್ದಾರೆ. ಸೊ ಸತ್ಯರಾಜ್ ಸರ್ ಮತ್ತೆ MS ಭಾಸ್ಕರ್ ಸರ್ ಅವ್ರ ಜೊತೆ ಇನ್ನೊಂದು ಫಿಲಮ್ ಇದೆ 4 Windows ಅಂತ, ಅದು ಇವಾಗ ರಿಲೀಸ್ಗಿದೆ. ಸೊ ಇಷ್ಟರಲ್ಲಿ ಮಾಡಿದ್ದೀನಿ ಇವಾಗ. ಅದೇ ಕನ್ನಡದಲ್ಲಿ ಅಂದ್ರೆ ಯಾಕೆ ಬಂದಿಲ್ಲ ಅಥವಾ ಏನು ಅಂದ್ರೆ ರೀಸನ್ ಏನು ನಿಮ್ ಪ್ರಕಾರ? ನಿಮ್ಗೇನು ಅನಿಸ್ತು? ನಂಗೆ ಗೊತ್ತಿಲ್ಲ ಆಕ್ಚುಲಿ. ನಾನ್ ಟ್ರೈ ಮಾಡಿದಾಗ ನಂಗೆ ಸಿಕ್ಕಿರ್ಲಿಲ್ಲ. ಐ ಥಿಂಕ್ ಕನ್ನಡದಲ್ಲಿ ಆಕ್ಟ್ರೆಸ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರಾ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಚೆನ್ನಾಗಿ ನನ್ಗೊಂದು ಕ್ಯಾರೆಕ್ಟರ್ ಚೆನ್ನಾಗಿದೆ ಅನ್ಸ್ದಾಗ ನಾನು ಅದನ್ನ ಮಾಡಿದ್ದೀನಿ. ಅದು ಹೀರೋಯಿನ್ ಆಗಲಿ ಆಗದೆ ಇರಲಿ, ಬಟ್ ನಾನು ಆ ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಕನ್ನಡದಲ್ಲಿ ಮಾಡಿದ್ದೀನಿ. ಬಟ್ ಅದಾದ್ಮೇಲೆ ನನ್ಗಷ್ಟು ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸಿರೋ ಕ್ಯಾರೆಕ್ಟರ್ಸ್ ನಂಗೆ ಸಿಕ್ಕಿರಲಿಲ್ಲ. ಬಟ್ ಈ ಕಾಂತಾರ ಆದಮೇಲೆ ದೇರ್ ಆರ್ ಲಾಟ್ ಆಫ್ ಪೀಪಲ್ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ನನಗೆ ಈ ಥರ ಒಂದು ಫಿಲಮ್ ಇದೆ, ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಇದು ಟೈಮ್ ಅನ್ಸುತ್ತೆ. ಒನ್ ಟೈಮ್ ಬರಬೇಕಲ್ವಾ ಎಲ್ರಿಗೂ. ಆ ಟೈಮಲ್ಲಿ ಯು ವಿಲ್ ಗ್ರೋ ಬಿಗ್. ಸೊ ಐ ಥಿಂಕ್ ಕಾಂತಾರ ನಂಗೆ ಆ ಪಾತ್ನ ಓಪನ್ ಮಾಡಿಕೊಟ್ಟಿದೆ. ಬಟ್ ಇನ್ನೂ ಡೀಪರ್ ಆಗಿ ಕ್ಯಾರೆಕ್ಟರ್ಸ್ನ ಬರಿಬಹುದು ಆಕ್ಟ್ರೆಸಸ್ಗೆ ಅಂತ ನಂಗೆ ಅನಿಸ್ತಾ ಇದೆ. ಅದೇ ನಿಮ್ಮ ನೋಡಿದ್ರೆ ಅಂದ್ರೆ 2 ತರ ಕಾಣಿಸ್ತಾ ಇದೆ. ಒಂದು ಈ ಕಡೆ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿರ್ತೀರಾ, ಪಾರ್ಟಿ ಗೀಟಿ ಆತರ ಎಲ್ಲದೂ ಮೀನ್ಸ್ ಅದೇ. ನಾನು ಪಾರ್ಟಿ ಮಾಡಲ್ಲ ನವೀನ್. ನಾನು ಆಂಟಿ ಸೋಷಿಯಲ್ ಅಲ್ಲ, ಬಟ್ ಕಂಪ್ಯಾರಿಟಿವ್ಲಿ ನೀವು ನೋಟಿಸ್ ಮಾಡಿದ್ರೆ ವೀಕೆಂಡ್ ಅಲ್ಲ ನೀವು ನನ್ನ ಎಲ್ಲೂ ಹೊರಗಡೆ ನೋಡಲ್ಲ. ನಾನು ಅಷ್ಟು ಪಾರ್ಟಿ ಫ್ರೀಕ್ ಅಲ್ಲ. ನಾನು ತುಂಬಾ ಜನರಲ್ ಆಗಿ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದಾಗ ಒಂದು ಬಿಲ್ಡ್ ಆಗುತ್ತಲ್ಲ, ಅಂದ್ರೆ ಒಂಥರ ಪಾರ್ಟಿ ಗರ್ಲ್ ಅಥವಾ ಸೊ ಬೋಲ್ಡ್ ಆಗಿರೋ ಹುಡುಗಿ ತರ ಕಾಣಿಸ್ತೀರಾ. ಅದನ್ನೇ ಈ ಕಡೆ ನೋಡಿದ್ರೆ ಎಲ್ಲೋ ರಸ್ತೆಯಲ್ಲೋ ಕೂತ್ಕೊಂಡಿರ್ತೀರಾ, ಯಾರಿಗೂ ಹೆಲ್ಪ್ ಮಾಡ್ತಾ ಇರ್ತೀರಾ, ಏನೋ ಆತರ. ಅಂದ್ರೆ ಎರಡೂನು ನೋಡ್ದಂಗ ಆಯ್ತು ನಮ್ಗೆ. ಸೊ ಡೆಡ್ ಆಪೋಸಿಟ್ ಎರಡೂನು. ಸೊ ಅದ್ರ ಬಗ್ಗೆ ಹೇಳಿ ಅಂತ.
ಸಿ ಎಲ್ರು ಹೇಳ್ತಾರಲ್ಲ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ, ಮೋಸ್ಟ್ಲಿ ನಾನು ಆತರ. ಅದಕ್ಕೆ ಓದಕ್ ಬಂದಿದೀವಿ. ನನ್ಗೇನಂದ್ರೆ ನನ್ಗೇನ್ ಖುಷಿ ಕೊಡುತ್ತೆ ನಾನು ಅದ್ ಮಾಡ್ತೀನಿ, ಇರೋದು ಒಂದೇ ಲೈಫ್. ಸೊ ನನ್ಗೇನ್ ಖುಷಿ ಕೊಡುತ್ತೆ ನಾನು ಅದನ್ನ ಮಾಡ್ತೀನಿ. ಅದು ಪಾರ್ಟಿ ಆದ್ರೆ ಪಾರ್ಟಿ ಮಾಡ್ತೀನಿ, ಒಳ್ಳೆ ಸಿನಿಮಾ ಮಾಡ್ತೀನಿ, ಏನಾದ್ರೂ ಸೋಷಿಯಲ್ ವರ್ಕ್ ಆದ್ರೆ ಸೋಷಿಯಲ್ ವರ್ಕ್ ಮಾಡ್ತೀನಿ. ಎಲ್ಲದ್ರಲ್ಲೂ ನಂಗೆ ಖುಷಿ ಬೇಕು. ನನ್ಗೇನ್ ಖುಷಿ ಅನ್ಸುತ್ತೆ ಈ ಟೈಮಿಗೆ ನನ್ಗೇನ್ ಖುಷಿ ಕೊಡುತ್ತೆ ನಾನು ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದ್ರಲ್ಲಿ ಏನು ಇಂಟೆನ್ಷನ್ ಇಲ್ಲ. ನಾರ್ಮಲಿ ಎಲ್ರು ಹಿಂಗೆ ಇರ್ತಾರೆ, ಬಟ್ ಮೇ ಬಿ ನಾನು ಈ ತರ. ಅದೇ ಇನ್ನೊಂದು ಫೋಟೋ ಶೂಟ್ಸ್ ಎಲ್ಲ ಜಾಸ್ತಿ ಮಾಡಿಸ್ತಾ ಇರ್ತಿರಲ್ಲ, ಅದು ಅಂದ್ರೆ ಹೇಗೆ ಹೆಲ್ಪ್ ಆಗುತ್ತಾ ಸಿನಿಮಾಗೆ ಅಥವಾ ಅದ್ರ ಬಗ್ಗೆ ಅಂದ್ರೆ ಹೇಳೋದಾದ್ರೆ? ಸಿ ಇವಾಗ ಒಂದು ಆಕ್ಟರ್ ಅಂದ್ಮೇಲೆ ನೀವ್ ಯಾವ ಲುಕ್ ಅಲ್ಲಿ ಇದೀರಾ. ಇವತ್ ನಾನು ಈ ತರ ಕೂತಿದ್ದೀನಿ, ಓಕೆನಾ, ಬಟ್ ನಾನು ಕ್ಯಾಮ್ರಾ ಅಲ್ಲಿ ಬೇರೆ ತರ ಕಾಣಿಸ್ತೀನಿ. ಸೊ ನಾವ್ ಯಾವ ತರ ಕಾಣಿಸ್ತೀವಿ ಅದನ್ನ ನಾವು ಪದೇ ಪದೇ ಅಪ್ಡೇಟ್ ಮಾಡ್ತಾ ಇರ್ಬೇಕು. ಬಿಕಾಸ್ ನೀವ್ ಇವತ್ ಹೆಂಗಿದ್ದೀರಾ ಅದ್ರ ಪ್ರಕಾರ ನಿಮ್ಗೆ ಏನ್ ರೋಲ್ ಸಿಗುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಡಿಫ್ರೆಂಟ್ ಲುಕ್ಸ್ ಅಲ್ಲಿ ಶೂಟ್ ಮಾಡ್ತಾ ಇದ್ದಾಗ ಡೈರೆಕ್ಟರ್ಗೆ ನಿಮ್ನ ನೋಡಿದಾಗ, ಫಿಲ್ಮ್ ಮೇಕರ್ಸ್ಗೆ ನಿಮ್ನ ನೋಡಿದಾಗ ಅವ್ರಿಗೊಂದು ಐಡಿಯಾ ಬರುತ್ತೆ, ಓಕೆ ಇವ್ರು ಸೀರಿಯಲ್ ಈ ತರ ಇರ್ತಾರೆ, ಇಲ್ಲ ಮಾಡರ್ನ್ ಲುಕ್ ಅಲ್ಲಿ ಈ ತರ ಇರ್ತಾರೆ, ಹೇರ್ ಕಟ್ಟಿದ್ರೆ ಈ ತರ ಇರ್ತಾರೆ ಅಂತ. ಅದು ತುಂಬಾ ಹೆಲ್ಪ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅಟ್ ಲೀಸ್ಟ್ ಒಂದು ಐಡಿಯಾ ಬರುತ್ತೆ ಒಬ್ರಿಗೆ. ಅದಾದ್ಮೇಲೆ ನೀವ್ ಹೇಗೆ ಆಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಿಮ್ ಸೆಲೆಕ್ಷನ್ ಆಗೋದು. ಬಟ್ ಒಂದು ಐಡಿಯಾ ಬರೋದಕ್ಕಷ್ಟೇ ನಾವು ಶೂಟ್ ಮಾಡಿಸ್ತೀವಿ ಮೋಸ್ಟ್ ಆಫ್ ದಮ್ ಅದೇ ತರ. ಮತ್ತೆ ಇವಾಗ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ತುಂಬಾ ಇಂಪಾರ್ಟೆಂಟ್. ಸೊ ನಂದದು ಒನ್ ಆಫ್ ದ ವೇಸ್ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ತೋರಿಸ್ಕೊಳಕ್ಕೆ. ಇನ್ನೊಂದು ಹೆಸರು ಚೇಂಜ್ ಮಾಡಿದ್ರಿ, ಮುಂಚೆ ಏನೋ ಬೇರೆ ಹೆಸರು ಇತ್ತು, ಅದು ಮರ್ತೋಗ್ಬಿಟ್ಟಿದೆ ನಂಗೆ. ಏನ್ ಗೊತ್ತು ಗೊತ್ತೇ ಮೇಡಮ್ ಎಲ್ಲ. ತುಂಬಾ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ ನವೀನ್ ನೀವು. ಓಕೆ, ಸೊ ನನ್ನ ಮೊದಲನೇ ಹೆಸರು ರಮ್ಯಾ ಕೃಷ್ಣ ಅಂತ. ಬಿಕಾಸ್ ರಮ್ಯಾ ಕೃಷ್ಣ ಅವರು ಆಲ್ರೆಡಿ ತುಂಬಾ ಪಾಪ್ಯುಲರ್ ಆಕ್ಟ್ರೆಸ್. ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಬೇರೆ ಎಲ್ಲ ಕಡೆ ಗೂಗಲ್ ಮಾಡಿದಾಗ ರಮ್ಯಾ ಕೃಷ್ಣ ಫಸ್ಟ್ ಅಲ್ಲಿ ಹೋಗ್ತಾ ಇತ್ತು. ಸೊ ನಮ್ಮಿಬ್ಬರದ್ದು ಹೆಸರು ಸೇಮ್ ಅಲ್ವಾ. ಸೊ ಹಾಗಾಗಿ ನಾನು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಾಗ 2022 ಅಲ್ಲಿ ನಾನು ಯಾವಾಗ ಸಿನಿಮಾ ಪ್ರಾಪರ್ಲಿ ಬರಬೇಕು ಅಂತ ಡಿಸೈಡ್ ಮಾಡಿದೆ, ಹೆಸರು ಚೇಂಜ್ ಮಾಡಿಬಿಟ್ಟೆ, ಐರಾ ಕೃಷ್ಣ ಅಂತ ಮಾಡಿದೆ. ಸೊ ಅದು ಚೇಂಜ್ ಆದಮೇಲೆ ನನ್ನ ಎಲ್ಲ ಥಿಂಗ್ಸ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ನಾನು ಹೆಸರು ಚೇಂಜ್ ಮಾಡಿದೆ. ಅದೇ ಚೆನ್ನಾಗಿದೆ, ಹೊಸ ಹೆಸರು ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಈಗ ಇನ್ನೊಂದು, ನಮಗೆ ಸಿನಿಮಾದಲ್ಲಿ ನೀವು ಮತ್ತೆ ಕುಲಶೇಖರ ಮಾತಾಡಿಲ್ಲ, ಈಗೊಂದು ಮಾತಾಡ್ಸೋಣ ಅಂತ, ಏನು ಫೋನ್ ಗೀನ್ ಮಾಡಿ ಪ್ರ್ಯಾಂಕೋ ಗಿಂಕೋ ಅಥವಾ ಏನಾದ್ರು ಒಂದು ಮಾಡ್ಬೋದಾ ಗುಲ್ಶನ್ ಅವ್ರಿಗೆ? ಐ ಕಾಂಟ್ ಡೂ ದಟ್. ಐ ಥಿಂಕ್ ಅವರೆಲ್ಲೋ ಮಿಡಲ್ ಆಫ್ ದ ವರ್ಕ್ ಇರ್ತಾರೆ ಅಂತ ಅನ್ಕೊಂತೀನಿ ನಾನು. ಐ ಕಾಂಟ್ ಪ್ರ್ಯಾಂಕ್ ಬೇಡ, ನಾರ್ಮಲ್ ಆಗಿ ಏನಾದ್ರು ಮಾತಾಡ್ಬೋದಾ? ಈ ತರ ಇಂಟರ್ವ್ಯೂದಲ್ಲಿ ಇದ್ದೆ ಅಂತ ಏನಾದ್ರು? ಲೆಟ್ ಮಿ ಸಿ ಇಫ್ ಐ ಹ್ಯಾವ್ ಹಿಸ್ ನಂಬರ್. ಒನ್ ಸೆಕೆಂಡ್. ನಾನು ಅವ್ರನ್ನ ಜಾಸ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕಳಿಸ್ತೀನಿ ಅವ್ರಿಗೆ. ಸೊ ಅವರು ರೀಸೆಂಟ್ ಆಗಿ ಉಡುಪಿಲ್ಲ ಎಲ್ಲ ಇದ್ರು ಅನ್ಸುತ್ತೆ, ರೀಸೆಂಟ್ ಆಗಿ ಇಂಟರ್ವ್ಯೂಸ್ ಕೊಟ್ಟಿದ್ದಾರೆ ಲಾಸ್ಟ್ ವೀಕ್ ಹಂಗೆ. ಓಕೆ, ನಾನು ಅವ್ರಿಗೊಂದು ಮೆಸೇಜ್ ಕಳಿಸ್ತೀನಿ. ಮೋಸ್ಟ್ಲಿ ಅವ್ರು ಬಾಂಬೆಯಲ್ಲಿದ್ದಾರೆ ಅನ್ಸುತ್ತೆ. ನಾನು ಜಾಸ್ತಿ ಅವ್ರಿಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್, ನಾವು ಮೀಮ್ಸ್ ಎಲ್ಲ ಒಂದೆರಡು ಸತಿ ಕಳಿಸ್ತಾ ಇದ್ವಿ. ಸೊ ಯಾ, ಸೊ ಮೇ ಬಿ ನೆಕ್ಸ್ಟ್ ಟೈಮ್ ವಿಲ್ ಡೂ ನೆಕ್ಸ್ಟ್ ಟೈಮ್. ಸಾರಿ. ಸರಿ ಮೇಡಮ್, ಪರವಾಗಿಲ್ಲ, ಟ್ರೈ ಮಾಡಿ, ಸಿಕ್ಕರೆ ಚೆನ್ನಾಗಿರುತ್ತೆ. ನೋಡೋಣ. ಈಗ ಇನ್ನೊಂದೊಂದು ಫೋಟೋ ತೋರಿಸ್ತೀನಿ, ಅದು ಏನು ಯಾವಾಗ ಏನು ಎತ್ತ ಅಂತ ಸ್ವಲ್ಪ ಹೇಳ್ಬೇಕಾಯ್ತಾ? ಒಂದು ಫೋಟೋ ಇದೆ ನಮ್ಮ ಹತ್ರ. ಓಕೆ. ಓ ಮೈ ಗಾಡ್. ಸೊ ಇದು ಆಕ್ಚುಲಿ 2015 ಅಲ್ಲಿ ನಾವೊಂದು ಕಾಂಪಿಟೇಷನ್ ಅಲ್ಲಿ ಇದ್ವಿ, ಲಾಮೋಡ್ ಬ್ಯಾಂಗ್ಳೂರ್ ಟಾಪ್ ಮಾಡೆಲ್ ಹಂಟ್ ಅಂತ. ಅದರಲ್ಲಿ ನಾನು, ರಶ್ಮಿಕಾ, ಪ್ರೇರಣಾ, ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರೇರಣಾ, ಎಲ್ರು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಇದು ಆವಾಗಿನ ಫೋಟೋಸ್, 2015 ಫೋಟೋಸ್. ಸೊ ರಶ್ಮಿಕಾ ಇದರಲ್ಲಿ ಈ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ರು, ಈ ಇದ್ರಲ್ಲಿ ಗೆದ್ದಿದ್ರು. ಸೊ ಸ್ವೀಟ್ ಮೆಮರೀಸ್ ನಮ್ಗೆ. ಅಂಡ್ ನೋಡ್ತಾ ನೋಡ್ತಾ ಹಂಗೆ ರಶ್ಮಿಕಾ ತುಂಬಾ ಗ್ರೋ ಆದ್ರು. ಸೊ ಇದಾದ್ಮೇಲೆ ಅವ್ರಿಗೆ ಇಮಿಡಿಯೇಟ್ಲಿ ಕಿರಿಕ್ ಪಾರ್ಟಿ ಸಿಕ್ತು 2016-17 ಆ ಟೈಮಲ್ಲಿ. 17 ಅಲ್ವಾ ಕಿರಿಕ್ ಪಾರ್ಟಿ ರಿಲೀಸ್ ಆಗಿದ್ದು. ಸೊ ಇದಾದ್ಮೇಲೆ ಸಿಕ್ತು. ಶಿ ಇಸ್ ವೆರಿ ಸ್ವೀಟ್, ವೆರಿ ಸ್ವೀಟ್. ಇವಾಗ್ಲೂ ಅವ್ರ ಬರ್ಡೇಗೆಲ್ಲ ಕೆಲವು ನಾನು ಮೆಸೇಜ್ ಮಾಡ್ತಾ ಇರ್ತೀನಿ, ಶಿ ರೆಸ್ಪಾನ್ಸ್ ಬ್ಯಾಕ್. ಯಾ, ಶಿ ಇಸ್ ವೆರಿ ಸ್ವೀಟ್. ಅಂದ್ರೆ ಅವಾಗಿಂದ ಪರಿಚಯ ನಿಮ್ಗೆ? ಹಾ, ನನ್ಗೆ ಪರಿಚಯ. ಶಿ ಇಸ್ ವೆರಿ ಸ್ವೀಟ್ ಗರ್ಲ್. ಶಿ ಇಸ್ ವರ್ಕ್ ವೆರಿ ಹಾರ್ಡ್. ತುಂಬಾ ಹಾರ್ಡ್ ವರ್ಕ್ ಮಾಡಿದಾರೆ ಅವರು. ಅಷ್ಟು ಏನೋ ಬಾಲಿವುಡ್ ಅಲ್ಲೆಲ್ಲ ಹೋಗಿ ಹೆಸರು ಮಾಡ್ಬೇಕಂದ್ರೆ ಈಸಿ ಅಲ್ಲ ಅಲ್ವಾ, ಯಾವ್ದು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲದೆ. ಸೊ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಐ ವಿಶ್ ಹರ್ ಆಲ್ ದ ಬೆಸ್ಟ್. ಅದೇ ಅವ್ರು ನೋಡಿದಾಗ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾವು ಆಕ್ಚುಲಿ ಕಿರಿಕ್ ಪಾರ್ಟಿ ಪ್ರೆಸ್ ಮೀಟ್ ಅಲ್ಲೆಲ್ಲ ನೋಡಿದ್ವಿ, ಇಂಟರ್ವ್ಯೂಸ್ ಅಲ್ಲೆಲ್ಲ ನೋಡಿದ್ವಿ ಅವ್ರನ್ನ. ಆ ಟೈಮ್ ಅಲ್ಲಿ ಈ ಹುಡುಗಿ ಈ ಲೆವೆಲ್ಗೆ ಹೋಗ್ತಾರೆ, ಹಿಂಗೆಲ್ಲ ಸಿನಿಮಾ ಮಾಡ್ತಾರೆ ಅಂದಾಜೇ ಇಲ್ಲ. ಸೊ ಒಂಥರ ಶಾಕಿಂಗು, ಒಂಥರ ಖುಷಿನೂ ಹೌದು. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಅದ್ ನೋಡಿದಾಗ, ಹಿಂಗಿದ್ದು ಹುಡುಗಿ
ಹಂಗಾಗ್ಬಿಟ್ರಲ್ಲ ಅಂತ. ಸಿ ಅವ್ರ ಈ ಕಾಂಪಿಟೇಷನ್ ಇದ್ದಾಗ್ಲೇನೆ ಅವ್ರದ್ದೊಂದು ಸಿನಿಮಾ ಶೂಟ್ ಆಗ್ತಾ ಇತ್ತು ಅಥವಾ ಆ ಥರ ಏನೋ ಗೆಳೆಯರೇ ಗೆಳತಿಯರೇ ಅಂತ ಆ ಸಿನಿಮಾ ಫಸ್ಟ್ ಸಿನಿಮಾ. ಸೊ ಅದೇನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಬಟ್ ಆ ಸಿನಿಮಾಲ್ಲಿ ಇವ್ರು ಆಲ್ರೆಡಿ ಶೂಟ್ ಮಾಡ್ತಾ ಇದ್ರು. ಸೊ ಇವ್ರು ಆಲ್ರೆಡಿ ಶೂಟ್ ಮಾಡಿಬಿಟ್ಟು ಈ ಕಾಂಪಿಟೇಷನಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಸೊ ಅವ್ರು ಅವಾಗ್ಲಿಂದನೂ ಶಿ ವಾಸ್ ವೆರಿ ಹಾರ್ಡ್ ವರ್ಕಿಂಗ್. ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು ಆ್ಯಂಡ್ ಶಿ ಇಸ್ ಅ ಗುಡ್ ಪರ್ಸನ್. ಸೊ ವೆನ್ ಯು ಕೀಪ್ ಕಾನ್ಸ್ಟೆಂಟ್ಲಿ ನೀವು ಒಂದು ಕೆಲಸದ ಮೇಲೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾಗ ಯು ವಿಲ್ ಸಿ ದ ರಿಸಲ್ಟ್. ಅವಳಿಗೆ ಅದು ತುಂಬ ಬೇಗ ಸಿಕ್ತು. ಸೊ ಕಿರಿಕ್ ಪಾರ್ಟಿ ಆದಮೇಲೆ ದೆನ್ ವಿ ಕುಡಂಟ್ ಮೀಟ್ ಹರ್ ಬಿಕಾಸ್ ಶಿ ಗ್ರೋಸ್ ಸೋ ಬಿಗ್ ಆಫ್ಟರ್ ದ್ಯಾಟ್. ಬಟ್ ಕಿರಿಕ್ ಪಾರ್ಟಿ ತನಕ ವಿ ವರ್ ಡೆಫಿನೆಟ್ಲಿ ಇನ್ ವೆರಿ ಗುಡ್ ಟಚ್. ಬಟ್ ಈಗಲೂ ಅವ್ರಿಗೆ ಮೆಸೇಜ್ ಕಳಿಸಿದಾಗ, ಅವ್ರ ಬರ್ಡೇಗೆ ವಿಶ್ ಮಾಡಿದಾಗ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾರೆ. ಶಿ ಆಲ್ವೇಸ್ ರೆಸ್ಪಾನ್ಸ್. ಹೌದು. ಸೂಪರ್ ಸೂಪರ್ ಮೇಡಮ್. ಮತ್ತೆ ಫೈನಲ್ ಈಗ ಏನ್ ಹೇಳ್ತೀರಾ ಅಂದ್ರೆ ಸಿನಿಮಾನು ಸಕ್ಸಸ್ ಆಯ್ತು, ಎಲ್ಲ ಕ್ಯಾರೆಕ್ಟರ್ಸ್ ಬರ್ತಾ ಇದೆ, ಇಷ್ಟೊತ್ತು ಮಾತಾಡಿದ್ವಿ ಅದ್ರ ಬಗ್ಗೆನು. ಸೊ ಫೈನಲಿ ಹೇಳೋದ್ರೆ ಜನಕ್ಕೆ ಏನ್ ಹೇಳ್ತೀರಾ? ಫಸ್ಟ್ ನಾನು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ನೀವು ತುಂಬಾ ಹೋಮ್ ವರ್ಕ್ ಮಾಡಿ ಬಂದಿದ್ದೀರಾ. ನನ್ಗೆ ಕೇಳಿದ ಕ್ವಶನ್ ವಯಸ್ಸಲ್ಲಿ ಹೋಮ್ ವರ್ಕ್ ಮಾಡ್ಲಿಲ್ಲ, ಅದಕ್ಕೆ ಇವಾಗ ಮಾಡ್ತೀವಿ. ಸ್ಕೂಲಲ್ಲಿ ಕೊಟ್ಟಿದ್ದು ಹೋಮ್ ವರ್ಕ್ ಮಾಡಿರಲ್ಲ. ಆ್ಯಕ್ಚುಲಿ ತುಂಬ ಫನ್ ಕಾನ್ವರ್ಸೇಷನ್. ನೀವು ಆಲ್ರೆಡಿ ನಾನು ತುಂಬ 10 ವರ್ಷದ ಹಿಂದೆ ಫೋಟೋಸ್ ಎಲ್ಲ ಹುಡುಕಿ ನೀವು ಚೆನ್ನಾಗಿ ಹೋಮ್ ವರ್ಕ್ ಮಾಡಿ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೂ ಇದೊಂಥರ ಮೆಮರಿ ವಾಪಸ್ ಹೋಗಿ ಬಂದಂಗಾಯಿತು. ನಾನು ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕನ್ನಡದಲ್ಲಿ ತುಂಬ ಆ್ಯಕ್ಟ್ರೆಸಸ್ ಇದ್ದಾರೆ ಆ್ಯಂಡ್ ಎಲ್ರಿಗೂ ಸಪೋರ್ಟ್ ಮಾಡಿ. ನಾವು ಎಲ್ಲ ಕಡೆ ಹೇಳ್ತೀವಿ ಕನ್ನಡನ ಬೆಳೆಸಬೇಕು ಅಂತ. ಕನ್ನಡದವ್ರನ್ನ ಎಲ್ಲ ಕಡೆ ಗುರುತಿಸಿ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ನಾವು ಎಲ್ಲ ಕಡೆ ಹೋಗಿ ಕನ್ನಡನ ರೆಪ್ರೆಸೆಂಟ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಸಪೋರ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಬರೋ ಎಲ್ಲ ಸಿನಿಮಾಗಳಿಗೂ ಥಿಯೇಟರ್ಗೆ ಹೋಗಿ ನೋಡಿ. ಯಾರೋ OTTಲಿ ಬರಲಿ ಅಂತ ಕಾಯ್ಬೇಡಿ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಮಾತಾಡಿದ್ಕೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನನಗೂ. ಸೊ ಕಾಂತಾರ ನೆಕ್ಸ್ಟ್ ಪಾರ್ಟ್ ಬರಲಿ ಅಂತ ನಾವು ವಿಶ್ ಮಾಡ್ತೀವಿ. ನಾನು ಹೋಪ್ ಮಾಡ್ತಾ ಇದ್ದೀನಿ. ಐ ಹೋಪ್ ನನ್ಗೆ ರಿಷಬ್ ಸರ್ ಕಾಲ್ ಮಾಡ್ತಾರೆ ಅಥವಾ ಕಾಲ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ಕುಲಶೇಖರ ವೈಫ್ ಕಡೆಯಿಂದ ಏನಾದ್ರು ಸಿನಿಮಾ ಬೇರೆ ತರ ಟರ್ನ್ ಆಗಿ ಇನ್ನೊಂದು ಸಖತ್ತಾಗಿರೋ ಇನ್ನೊಂದು ಫಿಲ್ಮ್ ಬರ್ಬೋದು, ಕತೆ ಇರ್ಬೋದು, ಬರ್ಬಹುದು. ನಂಗೆ ಗೊತ್ತಿಲ್ಲ. ಆ ಪರ್ಸೆಪ್ಷನ್ ಅಲ್ಲಿ, ಆ ವೇನಲ್ಲಿ ಇನ್ನೊಂದ್ ತರ ಸ್ಟೋರಿ ಮಾಡ್ಬೋದು. ಸೊ ಆಲ್ ದ ಬೆಸ್ಟ್ ನಿಮ್ಗೆ, ಒಳ್ಳೇದಾಗ್ಲಿ. ಇದೇ ತರ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಹೋಮ್ ವರ್ಕ್ ಮಾಡಿದೀರಾ ನವೀನ್ ನೀವು?